Hi guys, welcome to my YouTube channel Commerce Divine. Today we are going to learn and we are going to solve paper 1, which is general for all, and this is a Maharashtra set paper. So ಬನ್ನಿ ಸಾಲ್ವ್ ಮಾಡೋಣ. 50 ಕ್ವಶನ್ಸ್ ಇದೆ, ಸಾಲ್ವ್ ಮಾಡೋಣ. ಸೊ ಇದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಬಗ್ಗೆ ಕೇಳಿದ್ದಾರೆ. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್, ವಾಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕೇಳಿದ್ದಾರೆ. ಸೊ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಂದರೆ ಏನು? So teacher centered and subject centered but not learner centered. So not teacher centered but subject centered and learner centered. So next one is teacher centered and not subject centered and learner centered. So D bandi neither teacher centered nor subject centered but is learn centered. So D is a correct answer. ನೈದರ್ ಟೀಚರ್ ಸೆಂಟರ್ಡ್ ಆಗಿರುತ್ತೆ ಆರ್ ನಾರ್ ಸಬ್ಜೆಕ್ಟ್ ಸೆಂಟರ್ ಆಗುತ್ತೆ, ಬಟ್ ಕಂಪಲ್ಸರಿಲಿ ಲರ್ನ್ಡ್ ಸೆಂಟರ್ಡ್ ಲೆವೆಲ್ ಆಫ್ ಟೀಚಿಂಗ್ ಯಾವುದು ಅಂದರೆ ದಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಸೊ ನೆಕ್ಸ್ಟ್ ಒನ್ ಈಸ್ ದ ಅಡಲ್ಟ್ ಲರ್ನರ್ ಹೇಗಿರ್ತಾರೆ ಅಂತ. ಸೊ ಅಡಲ್ಟ್ ಲರ್ನರ್ ಯಾವಾಗೂ ಕೂಡ ಸೆಲ್ಫ್ ಮೋಟಿವೇಟ್ ಆಗಿರ್ತಾರೆ. ಸೊ ಫ್ಯಾಮಿಲಿ ಮೋಟಿವೇಟೆಡ್, ದಟ್ ಈಸ್ ಅ ರಾಂಗ್ ಆನ್ಸರ್. ಸೊಸೈಟಿ ಮೋಟಿವೇಟೆಡ್, ರಾಂಗ್ ಆನ್ಸರ್ಸ್. ಆ್ಯಂಡ್ ಪಿಯರ್ ಮೋಟಿವೇಟೆಡ್ ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್, ಮೂಕ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ವಾಟ್ ಈಸ್ ಮೂಕ್? So MOOC is a flexible and open form of self-directed online learning designed for mass participation. Second one ಏನು ಹೇಳ್ತಾ ಇದ್ದಾರೆ, B1, flexible and open form of teacher directed online learning designed for mass participation. So flexible, third one, flexible and open form of self-directed offline learning ಡಿಸೈನ್ ಫಾರ್ ಮಾಸ್ ಪಾರ್ಟಿಸಿಪೇಷನ್. C1 ಇಲ್ಲ, ಯಾಕಂದರೆ ಸೆಲ್ಫ್ ಡೈರೆಕ್ಟೆಡು ಆಫ್ಲೈನ್ ಅಲ್ಲ, ಇದು ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮು. ಸೊ C ಇಲ್ಲ. ಸೊ ಫ್ಲೆಕ್ಸಿಬಲ್ ಆ್ಯಂಡ್ ಓಪನ್ ಫಾರ್ಮ್ ಆಫ್ ಟೀಚರ್ ಡೈರೆಕ್ಟೆಡ್ ಆಫ್ಲೈನ್ ಲರ್ನಿಂಗ್ ಡಿಸೈನ್ ಫಾರ್ ಮಾಸ್ ಪಾರ್ಟಿಸಿಪೇಷನ್. Cನೂ ಇಲ್ಲ, Dನೂ ಇಲ್ಲ, ಬಿಕಾಸ್ ಅಲ್ಲಿ ಆಫ್ಲೈನ್ ಬಂದಿದೆ. ಸೊ ವಿ ಕ್ಯಾನ್ ಸಿ ಅಟ್ A ಆ್ಯಂಡ್ B. ಸೊ ಬಿ ಅಲ್ಲಿ ರಾಂಗ್ ಇದೆ. ಏನು ರಾಂಗ್ ಇದೆ? ಫ್ಲೆಕ್ಸಿಬಲ್ ಆ್ಯಂಡ್ ಓಪನ್ ಫಾರ್ಮ್ ಆಫ್ ಟೀಚರ್ ಡೈರೆಕ್ಟೆಡ್ ಆನ್ಲೈನ್ ಇದೆ. ಸೊ ದಟ್ ಈಸ್ ನಾಟ್ ಅ ಟ್ರೂ. ಸೊ ಫಸ್ಟ್ ಒನ್ ಈಸ್ ಕರೆಕ್ಟ್, ಫ್ಲೆಕ್ಸಿಬಲ್ ಆ್ಯಂಡ್ ಓಪನ್ ಫಾರ್ಮ್ ಆಫ್ ಸೆಲ್ಫ್ ಡೈರೆಕ್ಟೆಡ್ ಆನ್ಲೈನ್ ಲರ್ನಿಂಗ್ ಡಿಸೈನ್ ಫಾರ್ ಮಾಸ್ ಪಾರ್ಟಿಸಿಪೇಷನ್. ಸೊ ಹೀಗೆ ನೀವು ಒಂದೊಂದೇ ಆಪ್ಷನ್ನ ನೀಟಾಗಿ ಓದಿ ಡಿಲೀಟ್ ಮಾಡಿ ಪೇಪರ್ನ ಸಾಲ್ವ್ ಮಾಡಬೇಕು. ಸೊ ಫೋರ್ತ್ ಒನ್ನು ಮಾಡರ್ನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಸೊ ಮಾಡರ್ನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಮಾಡರ್ನ್ ಟೀಚಿಂಗ್ ಅಂದರೆ ಏನು? ಮಾಡರ್ನ್ ಟೀಚಿಂಗ್ ಅಂದರೆ ಟ್ರೆಡಿಷ್ನಲ್ ಟೀಚಿಂಗಲ್ಲಿ ಬರೀ ಚಾಕ್ ಆ್ಯಂಡ್ ಬೋರ್ಡ್ ಎರಡನ್ನೇ ಯೂಸ್ ಮಾಡ್ತಾರೆ. ಹಾಗೆ ಟ್ರೆಡಿಷ್ನಲ್ ಟೀಚಿಂಗಲ್ಲಿ ಪಾಠನ ಹೇಳ್ಕೊಡೋದ್ರ ಮೂಲಕ, ಓಕಲ್ ಅಂದರೆ ಕಂಠದ ಮೂಲಕ ಹೇಳ್ಕೊಡೋದ್ರ ಮೂಲಕ ಸ್ಟಾರ್ಟ್ ಆಗುತ್ತೆ. ಸೊ ಮಾಡರ್ನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಬಂದಿದ ತಕ್ಷಣ ನಿಮ್ಮ ತಲೆಗೆ ಬರಬೇಕಾಗಿರುವಂಥ ವಿಷಯ ಸ್ಮಾರ್ಟ್ ಬೋರ್ಡ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಸ್ಮಾರ್ಟ್ ಬೋರ್ಡ್ಸ್ ಈಸ್ ಅ ಡಿಜಿಟಲ್ ಬೋರ್ಡ್ ವಿಚ್ ಈಸ್ ಅ teaching intervention or the resource which is used by the teachers in modern support system to teach for students. ಮ್ಯಾಪ್ಸ್, ಅವಾಗೆಲ್ಲ ಟ್ರೆಡಿಷ್ನಲ್ ಮೆಥಡ್ಸಲ್ಲಿ ಮ್ಯಾಪ್ಸ್ ಯೂಸ್ ಮಾಡ್ತಿದ್ರು. ಹಾಗೆ ಚಾಟ್ಸ್ ಕೂಡ ಯೂಸ್ ಮಾಡ್ತಿದ್ರು. ಚಾಟ್ಸ್ ಇನ್ ದ ಸೆನ್ಸ್ ವಾಸ್ ಅ ಡಿಫ್ರೆಂಟ್ ಫಾರ್ಮ್ ಆಫ್ ಲರ್ನಿಂಗ್, ಲೆಟರ್ ಬೋರ್ಡ್ಸ್ ಥರ ಇರುತ್ತೆ ಚಾಟ್ಸು. ಸೊ ಅದನ್ನು ಯೂಸ್ ಮಾಡ್ತಿದ್ರು. ಸೊ ಫಿಫ್ತ್ ಒನ್ ಈಸ್ ವಿಚ್ ಇಸ್ ದ ಫಾಲೋಯಿಂಗ್ ಈಸ್ ನಾಟ್ ಅಪ್ಲಿಕೇಬಲ್. ನಾಟ್ ಅನ್ನೋದನ್ನು ನೋಡಿ ನೀಟಾಗಿ ಕ್ವಶನ್ ಓದಬೇಕಾದ್ರೆ ಹೀಗೆ ಓದಬೇಕು. ಕೆಲವೊಂದು ಟೈಮು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅಪ್ಲಿಕೇಬಲ್ ಟು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಕೇಳಿದ್ರೆ, ಇಲ್ಲಿ ಕೇಳಿರೋದು ವಿಚ್ ಇಸ್ ದ ಫಾಲೋಯಿಂಗ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಂಟಿಗ್ರೇಷನ್ ಆಫ್ ಟೀಚಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್, ಟೆಸ್ಟಿಂಗ್ ಆಫ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್, ಪೀರಿಯಾಡಿಕ್ ಆ್ಯಂಡ್ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಅಸೆಸ್ಮೆಂಟ್ ಕೇಳ್ತಾ ಇದ್ದಾರೆ, ಆ್ಯಂಡ್ ಯೂಸ್ ಆಫ್ ಓನ್ಲಿ ಅಚೀವ್ಮೆಂಟ್ ಟೆಸ್ಟ್. ಸೊ ವಿಚ್ ಈಸ್ ನಾಟ್ ಅಪ್ಲಿಕಬಲ್ ಇನ್ ಇಂಟರ್ನಲ್ ಅಸೆಸ್ಮೆಂಟ್. ಇಂಟರ್ನಲ್ ಅಸೆಸ್ಮೆಂಟ್ ಅಂದರೆ ಯೂನಿಟ್ ಟೆಸ್ಟ್ಗಳು ಏನು ಕೊಡ್ತಾರಲ್ಲ ಸ್ಕೂಲ್ ಲೆವೆಲ್,
ಅಂದರೆ ಟೀಚರ್ಸು ಸಡನ್ನಾಗಿ ಸರ್ಪ್ರೈಸ್ ಟೆಸ್ಟ್ ಅಂತ ಯೂನಿಟ್ ಟೆಸ್ಟ್, ಪ್ರತಿ ಯೂನಿಟ್ ಆದಮೇಲೆ ಟೆಸ್ಟ್ ಮಾಡೋದೇ ಆಗಲಿ ಅಥವಾ ಪ್ರತಿ ಯೂನಿಟ್ ಆದಮೇಲೆ ಕ್ವೆಶನ್ಸ್ ಕೇಳೋದೇ ಆಗಲಿ, ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ಅಸೆಸ್ಮೆಂಟ್. ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಫಿಫ್ತ್ ಒನ್ ಈಸ್ ಇಂಟಿಗ್ರೇಷನ್ ಆಫ್ ಟೀಚಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್. ಕರೆಕ್ಟ್ ಇದೆ. ಸೊ ಇಂಟಿಗ್ರೇಷನ್ ಆಫ್ ಟೀಚಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅಂದರೆ ಮೆನಿ ಆರ್ಗನೈಸ್ಡ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನು ಒಂದೇ ಕಡೆ ಕನೆಕ್ಟ್ ಮಾಡಿಕೊಂಡು ಅದನ್ನು ಟೀಚಿಂಗ್ ಮಾಡುವಂಥ ಪ್ರಾಸೆಸ್. ಸೊ ಅದರ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಅದನ್ನು ಮಾಡ್ತಾರೆ. ನೆಕ್ಸ್ಟು ಟೀಚಿಂಗ್ ಆಫ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್. ಮಕ್ಕಳಿಗೆ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸು ಇಂಟರ್ನಲ್ ಅಸೆಸ್ಮೆಂಟ್ ಮೂಲಕ ಹೇಳಿಕೊಟ್ಟು ಎವ್ಯಾಲ್ಯೂಯೇಟ್ ಮಾಡುವಂಥ ಪ್ರಾಸೆಸ್ ಇದೆ. ಪೀರಿಯಾಡಿಕ್ ಆ್ಯಂಡ್ ಕಂಟಿನ್ಯೂಸ್, ಪ್ರತಿ ಒಂದು ಚಾಪ್ಟರ್ ಆಗಿದ ತಕ್ಷಣ ಅಥವಾ ಇಂಟರ್ವಲ್ ಆಗಿದ ತಕ್ಷಣ ಮಾಡ್ತಾರೆ. ಸೊ ಯೂಸ್ ಆಫ್ ಓನ್ಲಿ ಅಚೀವ್ಮೆಂಟ್ ಟೆಸ್ಟ್ ಅಂತ ಕೂಡ ಅದನ್ನು ಯೂಸ್ ಮಾಡಲ್ಲ. ಅವ್ರಿಗೆ ನಾಲೆಜ್ ಎನ್ಹೆನ್ಸ್ ಆಗೋಕ್ಕೆ ಮತ್ತು ಅವರು ಎಕ್ಸಾಮಲ್ಲಿ ಹೋಗಿ ಆ ಆನ್ಸರ್ಸ್ ಏನೇನು ಕಲ್ತಿರ್ತಾರೋ ಅದನ್ನು ಬರೆಯೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಅ ಅಚೀವ್ಮೆಂಟ್ ಟೆಸ್ಟ್ ಆ್ಯಂಡ್ ಡಿ ಈಸ್ ಅ ಆನ್ಸರ್. ಸೊ ನಾವು ಒಂದೊಂದಾಗಿ ಅದನ್ನು ಟಿಕ್ ಮಾಡ್ಕೊಂಬಂದರೆ ನಮಗೆ ಗೊತ್ತಾಗತ್ತೆ ಅನಿಸುತ್ತೆ. ಸೊ ಎಸ್, ದಿ ಯೂಸ್ ಆಫ್ ಓನ್ಲಿ ಅಚೀವ್ಮೆಂಟ್ಸ್. ಯೂಸ್ ಆಫ್ ಓನ್ಲಿ ಅಚೀವ್ಮೆಂಟ್ ಟೂಲ್ಸ್ ಆಗಿ ನಾವು ಯೂಸ್ ಮಾಡಲ್ಲ. ಆ್ಯಂಡ್ ಸಿಕ್ಸ್ತ್ ಒನ್ ಬಂದು ದ ಡೈಲಾಗ್ ಮೆಥಡ್ ಆಫ್ ಡಿಸ್ಕವರಿಂಗ್ ದ ಟ್ರೂತ್ ವಾಸ್ ಗಿವನ್ ಬೈ. ಸೊ ಡೈಲಾಗ್ ಮೆಥಡ್ ಆಫ್ ಡಿಸ್ಕವರಿಂಗ್ ಆಫ್ ಟ್ರೂತ್ ಅಂದರೆ ಪ್ರಮೋಷನ್ ಆಫ್ ಡೈಲಾಗ್ಸ್, ಮಾತಿನ ಮೂಲಕ ನಾವು ಟ್ರೂತ್ನ ತಿಳ್ಕೊಳ್ಳೋದು ಹೇಗೆ ಅಂತ ಯಾರು ಆ ಮೆಥಡ್, ಡೈಲಾಗ್ ಮೆಥಡ್ ಆಫ್ ಡಿಸ್ಕವರಿಂಗ್ ಟ್ರೂತ್ ಯಾರು ಕಂಡುಹಿಡಿದ್ರು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಆನ್ಸರ್ ಬಂದು ಸಾಕ್ರೆಟ್ಸ್. ಸೊ ಸಾಕ್ರೆಟ್ಸ್ ಅನ್ನೋರು ಡೈಲಾಗ್ ಮೆಥಡ್ ಆಫ್ ಡಿಸ್ಕವರಿಂಗ್ ಟ್ರೂತ್ನ ಕಂಡುಹಿಡಿದ್ರು. ಹಾಗೆ ಪ್ಲ್ಯೂಟೋ ಬಂದು ಫಾರ್ಮ್ಸ್ ಆಫ್ ಥಿಯರೀಸ್ ಆಫ್ ಐಡಿಯಾನ ಪ್ರಮೋಟ್ ಮಾಡಿದ್ರು. ಹಾಗೆ ಫೋರಿಬೆಲ್ ಬಂದು ಪ್ಲೇ ಆಫ್ ಹೈಯೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಚೈಲ್ಡ್ಹುಡ್ ಫಾರ್ ಇಟ್ಸ್ ಅಲೋನ್ ಈಸ್ ದ ಫ್ರೀ ಎಕ್ಸ್ಪ್ರೆಷನ್ ಆಫ್ ವಾಟ್ ಈಸ್ ಚಿಲ್ಡ್ರನ್ ಸೋಲ್. ಸೊ ನಾವು ಇಲ್ಲಿ ಪ್ಲೇ ಮೂಲಕ ನಾವು ತಿಳ್ಕೊಳ್ಳುವಂಥ ಸತ್ಯ ಚಿಲ್ಡ್ರನ್ ಡೆವಲಪ್ಮೆಂಟ್, ಹಾಗೆ ಚಿಲ್ಡ್ರನ್ ಚೈಲ್ಡ್ಹುಡ್ ಹೇಗೆ ಅಂತ, ಮತ್ತು ಅವರ ಎಕ್ಸ್ಪ್ರೆಷನ್ ಯಾವುದ್ರ ಮೂಲಕ ಎಕ್ಸ್ಪ್ರೆಷನ್ ಹೊರ ಹಾಕ್ತಾರೆ ಅಂದರೆ ಚೈಲ್ಡ್ ಸೋಲ್ ಹೇಗೆ ಎಕ್ಸ್ಪ್ರೆಸಿವ್ ಆಗಿರುತ್ತೆ ಅನ್ನೋದನ್ನು. ಹಾಗೆ ಹಾರ್ಬರ್ಟ್ ಈಸ್ ಅ ಜರ್ಮನ್ ಸೈಕಲಾಜಿಸ್ಟ್. ಅವರು 5 ಸ್ಟೇಜಸ್ ಆಫ್ ಸಜೆಷನ್ಸ್ನ ಕೊಡ್ತಾರೆ. ಲೈಕ್ ಪ್ರಿಪ್ರೇಷನ್, ಪ್ರೆಸೆಂಟೇಷನ್, ಅಸೋಸಿಯೇಷನ್, ಜನರಲೈಸೇಷನ್ ಆ್ಯಂಡ್ ಅಪ್ಲಿಕೇಶನ್ ಅಂತ. ಸೊ ನೆಕ್ಸ್ಟ್ ಒನ್ ಈಸ್ ಇಫ್ ಒನ್ ವೇರಿಯಬಲ್ ಈಸ್ ಮೆಷರ್ಡ್ ಆನ್ ನಾಮಿನಲ್ ಸ್ಕೇಲ್ and other variable is measured on interval scale, the appropriate research method will be. So idu bandi options bandi experimental method and cross study method, cross sectional method and correlation method. So ivaga experimental method andre it is a scientific method procedure that involves manipulation of data to determine the cause and effect of variables. So experimental research ಅಂದರೆ ಏನು, ಇಟ್ ಈಸ್ ಅ ಸೈಂಟಿಫಿಕ್ ರಿಸರ್ಚ್ ಪ್ರೊಸೀಜರ್, ಸೈಂಟಿಫಿಕ್ಕಾಗಿ ಮಾಡುವಂತಹ ರಿಸರ್ಚು. ಅದರಲ್ಲಿ ಮ್ಯಾನಿಪುಲೇಷನ್ ಆಫ್ ಡೇಟಾಸ್ ಇರುತ್ತೆ. ಯಾಕೆ ಮ್ಯಾನಿಪುಲೇಟ್ ಮಾಡ್ತೀವಿ ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ಆಫ್ ವೇರಿಯೇಬಲ್ಸ್ ಚೇಂಜಸ್ಸು ಮತ್ತು ವೇರಿಯೇಬಲ್ಸು ಕಾಸ್ ಏನು ಮಾಡುತ್ತೆ, ಅದು ಎಫೆಕ್ಟ್ ಏನು ಮಾಡುತ್ತೆ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ. ಸೊ ಕೇಸ್ ಸ್ಟಡಿ ಮೆಥಡ್ ಅಂದರೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆ ಇನ್ಸಿಡೆಂಟ್ನ ತಗೊಂಡು ಅದರಲ್ಲಿ ನಡೆದಿರುವಂತಹ ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಲ್ಲ, ದಟ್ ಈಸ್ ಅ ಕೇಸ್ ಸ್ಟಡಿ ಮೆಥಡ್. ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಮೆಥಡ್ ಅಂದರೆ ಅಬ್ಸರ್ವೇಷನಲ್ ಸ್ಟಡಿ ಇನ್ವಾಲ್ವ್ಸ್ ಕಲೆಕ್ಟಿಂಗ್ ಆಫ್ ಡೇಟಾ and form a group of people at a single point.
ಸೊ ಕ್ರಾಸ್ ಸೆಕ್ಷನಲ್ ಡೇಟಾ ಅಂದರೆ ಸ್ಟಡಿನ ಅಬ್ಸರ್ವೇಷನ್ ಮಾಡುವಂಥ ಪ್ರಾಸೆಸ್ಸು, ಮತ್ತು ಅದರಿಂದ ಕಲೆಕ್ಷನ್ ಮಾಡ್ಕೋತೀವಿ ಇನ್ಫಾರ್ಮೇಷನ್ ಆರ್ ಡೇಟಾ, ಅದನ್ನು ಒಂದು ಗ್ರೂಪಾಗಿ ಫಾರ್ಮ್ ಮಾಡಿ ಅದನ್ನು ಒಂದು ಸಿಂಗಲ್ ಪಾಯಿಂಟಿಗೆ ತೊಗೊಂಡೋಗ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಕ್ರಾಸ್ ಸೆಕ್ಷನಲ್ ಮೆಥಡ್. ಸೊ ಕೋರಿಲೇಷನ್ ಮೆಥಡ್ ಅಂದರೆ determines the relationship between variables without the researcher controlling or manipulating the variables. ಸೊ ಅರ್ಥ ಆಯ್ತಾ? ಕೋರಿಲೇಷನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ರಿಲೇಷನ್ಶಿಪ್ನ ಡಿಫ್ರೆನ್ಸಸ್ ಏನಿದೆ, ವೇರಿಯೇಬಲ್ಸಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಕಂಡುಹಿಡಿತೀವಿ, ವಿತೌಟ್ ಅದನ್ನು ಕಂಟ್ರೋಲ್ ಮಾಡ್ದಿರ, ಮ್ಯಾನಿಪುಲೇಟ್ ಮಾಡ್ದಿರ ಕಂಡುಹಿಡಿಯುವಂಥ ಪ್ರೋಸೆಸ್ ಕೋರಿಲೇಷನ್. ಸೊ ಇದಕ್ಕೆ ಆನ್ಸರ್ ಬಂದು ಎಕ್ಸ್ಪೆರಿಮೆಂಟಲ್ ಮೆಥಡ್ ಆಫ್ ರಿಸರ್ಚ್. ಸೊ ಅದರಲ್ಲಿ ಒನ್ ವೇರಿಯಬಲ್ ಈಸ್ ಮೆಷರ್ಡ್ ಇನ್ ನಾಮಿನಲ್ ಸ್ಕೇಲ್ ಆ್ಯಂಡ್ ದ ಅದರ್ ವೇರಿಯಬಲ್ ಈಸ್ ಮೆಷರ್ಡ್ ಇನ್ ಇಂಟರ್ವಲ್ ಸ್ಕೇಲ್. ಸೊ ಅದಕ್ಕೆ ಅಪ್ರಾಪ್ರಿಯೇಟ್ ಆಗಿರುವಂಥ ರಿಸರ್ಚ್ ಮೆಥಡ್ ಯಾವುದು? ಎಕ್ಸ್ಪೆರಿಮೆಂಟಲ್ ಮೆಥಡ್. ಸೊ ನೆಕ್ಸ್ಟ್ ಒನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ a characteristics of good hypothesis. Good hypothesis. This is research methodology question. ಗುಡ್ ಹೈಪೋಥೆಸಿಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಯಾವುದೇ ಹೈಪೋಥೆಸಿಸ್ ಆಗಿ ಟೆಸ್ಟೆಬಿಲಿಟಿ ಇರಬೇಕು. ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳ್ತಾ ಇದ್ದಾರೆ, ವೆರಿ ಇಂಪಾರ್ಟೆಂಟ್. ವಿಚ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಟೆಸ್ಟೆಬಿಲಿಟಿ ಆಗಿರಬೇಕು ಹೈಪೋಥೆಸಿಸ್. ಸೊ ಟೆಸ್ಟೆಬಿಲಿಟಿ ಇಸ್ ಅ ರಾಂಗ್ ಆನ್ಸರ್. ಆಬ್ಜೆಕ್ಟಿವ್ ಇರಬೇಕು. ರಿಸರ್ಚಲ್ಲಿ ಹೈಪೋಥೆಸಿಸ್ನ ನಾವು ಹಾಕಿದಾಗ ಆಬ್ಜೆಕ್ಟಿವ್ ಆಗಿರಬೇಕು, ಅದಕ್ಕೊಂದು ಕಾರಣ ಇರಬೇಕು. ಸೊ ಹಾಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ನಿಮಗೆ. ಯಾವ ಹೈಪೋಥೆಸಿಸ್ ಹೇಗೆ ಬಳಸ್ತೀನಿ ಅನ್ನುವಂಥ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂದರೆ ಆ ವಿಷಯದ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಸೊ ದ ಆನ್ಸರ್ ಈಸ್ ಕಾಂಪ್ಲೆಕ್ಸಿಟಿ ಅನ್ನೋದು ಗುಡ್ ಹೈಪೋಥೆಸಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ. ಕಾಂಪ್ಲೆಕ್ಸಿಟಿ ಅನ್ನೋದು ಅದು ಎಷ್ಟು ಕಠಿಣವಾಗಿದೆ ಅಂತ ಹೇಳ್ಬೋದಾಗಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಗುಡ್ ಹೈಪೋಥೆಸಿಸ್ಗೆ. ಸೊ 9th ಒನ್ ಬಂದು ಇಫ್ ಅ ಮೀನ್ and median of frequency distribution are 20 and 22, okay, respectively, then the mode of distribution will be 26. Yes, will be 26. So using someone else research without due acknowledgement. ನೋಡಿ, ಹುಷಾರಾಗಿ ಓದಬೇಕಾದ್ರೆ ಕ್ವಶನ್ನು. ಯೂಸಿಂಗ್ ಸಮ್ವನ್ ಎಲ್ಸ್ ರಿಸರ್ಚ್, ಯಾರೋ ರಿಸರ್ಚ್ ಮಾಡಿರ್ತಾರೆ, ಅವ್ರ ರಿಸರ್ಚ್ನ ಅಕ್ನಾಲೇಜ್ಮೆಂಟ್ ಅಥವಾ ಇವರು ರಿಸರ್ಚ್ ಮಾಡಿರೋದನ್ನು ನಾನು ಯಾವುದೋ ಒಂದು ಸೈಟೇಷನ್ ತೊಗೊಂಡಿದ್ದೀನಿ ಅಂತ ಅವರಿಗೆ ತಿಳಿಸ್ದೇನೆ ಅಥವಾ ಅವರು ಹೆಸರು ಮೆನ್ಷನ್ ಮಾಡ್ದಿರಾನೇ ನೀವೇನಾದ್ರು ರಿಸರ್ಚ್ನ ಪಬ್ಲಿಷ್ ಮಾಡಿದ್ರೆ ಆ ಪಬ್ಲಿಕೇಶನ್ ಅಥವಾ ಆ ವರ್ಕ್ನ ಏನಂತ ಕರೀತಾರೆ ಅಂದರೆ ಇಟ್ಸ್ ಕಾಲ್ಡ್ ಆಸ್ ಪ್ಲೇಗರಿಸಮ್. ಸೊ ಕಾಪಿರೈಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಾಪಿರೈಟ್ ಅಂದರೆ ಇಟ್ ಈಸ್ ಅ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಥರನೇ ಬರುತ್ತೆ. ಇಟ್ ಈಸ್ ಅ ಫಾರ್ಮ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಫಾರ್ ದ ಒರಿಜಿನಲ್ ವರ್ಕ್ ಆಫ್ ಆರ್ಥರ್ಶಿಪ್. ನೀವು ಏನು ಒರಿಜಿನಲ್ ವರ್ಕ್ ಮಾಡಿರ್ತೀರಲ್ಲ, ಸೊ ಅದಕ್ಕೆ ನೀವು ಅಂದರೆ ಆ ವರ್ಕಿಗೆ ನೀವು ಕ್ಲೈಮ್ ಮಾಡ್ತೀರಾ, ದಿಸ್ ವರ್ಕ್ ಈಸ್ ಡನ್ ಬೈ ಮೀ ಅಂತ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಪಿರೈಟ್. ಆ್ಯಂಡ್ ಓಕೆ, ಆ್ಯಂಡ್ ಪಬ್ಲಿಕೇಶನ್ ಅಂದರೆ ದ ಆ್ಯಕ್ಟ್ ಆಫ್ ಪ್ರಿಂಟಿಂಗ್ ಬುಕ್. ಸೊ ನೀವು ನಿಮ್ಮ ರಿಸರ್ಚ್ನ ಮಾಡಿ ಒಂದು ಬುಕ್ನ ಬರೆದು ಅದನ್ನು ಪಬ್ಲಿಕ್ಗೆ ಅವೈಲಬಲ್ ಮಾಡುವಂಥ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಪಬ್ಲಿಕೇಶನ್. ಆ್ಯಂಡ್ ಪೇಟೆಂಟ್ ಅಂದರೆ ಲೀಗಲ್ ರೈಟ್ ಆಫ್ ಓನರ್ಶಿಪ್ ಆಫ್ ಇನ್ವೆನ್ಷನ್ ಫಾರ್ ಲಿಮಿಟೆಡ್ ಟೈಮ್. ಪೇಟೆಂಟು ಲಿಮಿಟೆಡ್ ಟೈಮ್ಗೆ ಮಾಡಿಸ್ತೀರಾ. ಸೊ ಏನಕ್ಕೆ ಮಾಡ್ತೀರಾ ಅಂದರೆ ಇಟ್ ಈಸ್ ಅ ಲೀಗಲ್ ರೈಟ್. ನೀವೇನೋ ಇನ್ವೆಂಟ್ ಮಾಡಿದ್ದೀರಲ್ಲ ಅದಕ್ಕೆ ಎಂಟೈರ್ ಲೀಗಲ್ ಅಥವಾ ರಾಯಲ್ಟಿನ ನಾನೇ ತಗೋತೀನಿ ಅನ್ನೋದು ಅಂತ ಪ್ರಾಸೆಸ್ ಬಂದು ದಟ್ ಈಸ್ ಕಾಲ್ಡ್ ಪೇಟೆಂಟ್. ಸೊ ನೆಕ್ಸ್ಟ್ ಈಸ್ ಪ್ಯಾಸೇಜ್ ಇದೆ. ಸೊ ಪ್ಯಾಸೇಜ್ ಬಂದು ಓಕೆ, ಪ್ಯಾಸೇಜ್ ಬಂದು ದ ಸ್ಯಾಂಕ್ಚುರಿ ಮೇ ಬಿ ಡಿಫೈನ್ಡ್ ಪ್ಲೇಸ್
where a man is passive and the nature is active. Till quite recently, let me tell you, nature had her own sanctuaries where man either did not go at all. Only the tool using animals is comparatively small, but now it is this machinery age. There is no place left where man cannot go. So, overwhelming forces at this command, he can strangle to death all the nobler wildlife in the worlds today. Worlds today, tomorrow he certainly will have done so unless he exercise due to foresight and self control. In meantime, there is not the slightest doubt that bird and mammal are now being killed off much faster than they breed. So, and it is always the largest noble forms of life that suffers most. The whales and elephants, lions and eagles goes. The rat and flies and all parasites remain, but it is an wanton killing of that I am speaking of tonight. Civilized men begin to destroy very forms of wildlife. He learns to appreciate most when he becomes still more civilized. The obvious remedy is to begin conservation at earlier stage when it is easy and better in every way by enforcing laws for close seasons, game preserves, the selective protection of certain species and sanctuaries. I have just defined a sanctuary as a place where a man passive and rest of a nature is active, but this general definition is too obsolete for any special case. The merely fact that man has to protect and sanctuary does away with his purely passive attitude, then he can be beneficial active by destroying pests and parasites look parasites unlike bot flies or mosquitoes, and by finding antidotes for diseases like epidemic, which is periodically kills off the rabbits and thus traves many of carnivores to death. Okay, but expect in a cases where experiment has provided his intervention to be beneficial, that less he upsets the balance of nature and the better even he tries to be an earthly providence. So 11th question ಏನಂದ್ರೆ, in a passage it implied by a author that first definition of sanctuary is. ಸೊ ಫಸ್ಟ್ ಡೆಫಿನೇಷನ್ ಆಫ್ ಸ್ಯಾಂಚುರಿಯಲ್ಲಿ ಏನು ಹೇಳ್ತಾರೆ, ಅದು ಐಡಿಯಲಿಸ್ಟಿಕ್ ಆಗಿ ಹೇಳ್ತಾರೆ. ಅದು ಸಮ್ ವಾಟ್ ಐಡಿಯಲಿಸ್ಟಿಕ್ ಈಸ್ ಅ ಕರೆಕ್ಟ್ ಆನ್ಸರ್. So second one is the author seems to be much concerned about the active role of men is protection of animals, because the author seems to be much concerned about active roles of nature. active role ಬಂದು ನೇಚರ್ದು, ಆಫ್ ಮೆನ್, active role of men, ಇಟ್ಸ್ ಫರ್ದರ್ ಹೇಳ್ತಾ ಇರೋದು active roles of men in protection animals. Okay, what is the concern about active roles of men in protection animal? Because he is afraid of fact that world would sorry he is afraid of the fact that it would lead to be imbalance in the ecologic system beneficial for mankind itself. Okay, he thinks that man's passiveness is not sign of idu agalla. So he's more idealistic. No. So answer is he is afraid of the fact that it would lead an imbalance of ecological system. So the above passage can be ಪ್ಯಾಸೇಜ್ ಟೋನ್ ಕೇಳ್ತಾ ಇದ್ದಾರೆ. ಆರ್ಥರ್ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ಆರ್ಥರು ನಮಗೆಲ್ಲ ಎಜುಕೇಟ್ ಮಾಡೋಕ್ಕೆ ಡೆಲಿವರ್
ಸ್ಪೀಚ್ ಥರ ಇದೆ ಅದು. ದ ಪಾರ್ಟ್ ಆಫ್ ಸ್ಪೀಚ್ ಡೆಲಿವರ್ಡ್ ಟು ದ ಎಜುಕೇಟ್ ದ ಆಡಿಯನ್ಸ್, ನಮಗೆ ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ. ಸೊ ಆನ್ಸರ್ ಈಸ್ ಸಿ. ಸೊ ಆಥರ್ ಇಂಟೆಂಟ್ ಟು ಕನ್ವೇ ದ ಮೆಸೇಜ್ ದಟ್ man is quite clever animal. No, if the men fail to maintain the ecological balance, it will be harmful in a long run. Correct. Man wishes to destroy the wildlife as it is harmful to existence. No, balanced ecosystem will be decrease the importance of man overall affairs of universe. The answer is B. ಸೊ ದ ಟೋನ್ ಕೇಳಿದ್ದಾರೆ. ದ ಟೋನ್ ಆಫ್ ಆರ್ಥರ್ ಕ್ಯಾನ್ ಬಿ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಬೀಯಿಂಗ್. ಸೊ ಆನ್ಸರ್ ಈಸ್ ಸರ್ಕಾಸ್ಟಿಕ್ ಆಗಿ ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಸ್ಟಾರ್ಟಿಂಗು ಅವ್ರು ಹೇಳ್ತಾರೆ ಆ್ಯಕ್ಟಿವ್, ನೇಚರ್ ಆ್ಯಕ್ಟಿವ್ ಆಗುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಪ್ಯಾಸಿವ್ ಆಗ್ತಾರೆ. ಬಟ್ ಅವ್ರು ಬರ್ತಾ ಬರ್ತಾ ಹೇಳ್ತಾರೆ ಅದು ರಿವರ್ಸ್ ಆಗುತ್ತೆ ಅಂತ. ಸೊ ಅದನ್ನು ಸರ್ಕಾಸ್ಟಿಕ್ ಆಗಿ ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಸೊ ದ ಆನ್ಸರ್ ಈಸ್ ಸರ್ಕಾಸ್ಟಿಕ್. ಸೊ ಅಕಾರ್ಡಿಂಗ್ ಟು ಡಾಕ್ಟರ್ ಡಿವೇಲ್, ಕಮ್ಯುನಿಕೇಷನ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಕಮ್ಯುನಿಕೇಷನ್ ಅನ್ನೋದು ಅಕಾರ್ಡಿಂಗ್ ಟು ಡಿವೇಲ್ ಬಂದು ಪರ್ಸೆಪ್ಷನ್. ಸೊ ಇಲ್ಲಿ ಟು ಸೆಲೆಕ್ಟ್ ಮೀಡಿಯಾ ಟು ಟೀಚ್ ಎ ಲೆಸನ್ to class, teacher should consider objectives of lesson, age group of student, knowledge about media should be used. ಸೊ ಇದು ಎವ್ಯಾಲ್ಯೂಯೇಷನ್. ಸೊ ಎಲ್ಲ ಕನ್ಸಿಡರೇಷನ್ ತಗೊಂಡು ಅವರು ಎವ್ಯಾಲ್ಯೂಯೇಟ್ ಮಾಡಿ ಮಕ್ಕಳಿಗೆ ಹೇಳ್ಕೊಡುವಂಥ ಪ್ರಾಸೆಸ್. ಇಟ್ ಈಸ್ ಕಾಲ್ಡ್ ಎವ್ಯಾಲ್ಯೂಯೇಷನ್ ಸಿಸ್ಟಮ್. ದ ಆನ್ಸರ್ ಈಸ್ ಡಿ. ಸೊ ಟ್ರಾಫಿಕ್ ಸಿಗ್ನಲ್ ಇಸ್ ಅ ಎಕ್ಸಾಂಪಲ್ ಆಫ್ ಡ್ಯಾಶ್ ಕಮ್ಯುನಿಕೇಷನ್. ಟ್ರಾಫಿಕ್ ಸಿಗ್ನಲ್ ಅನ್ನೋದು ಯಾವ ಕಮ್ಯುನಿಕೇಷನ್ನು? ತುಂಬ ಈಸಿ, ಮಾಸ್ ಕಮ್ಯುನಿಕೇಷನ್ ಅಲ್ವಾ? ಎಲ್ಲರ ಹತ್ರ ಮಾತಾಡ್ತಾರೆ. ಟ್ರಾಫಿಕ್ ಸಿಗ್ನಲಲ್ಲಿ ಆ ಸಿಗ್ನಲ್ ಏನು ಇಟ್ಟಿರ್ತಾರಲ್ಲ, ದಟ್ ಈಸ್ ಮೆಷಿನ್ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡುತ್ತಾ. ಸೊ ದಟ್ ಈಸ್ ನಾಟ್ ಅ ಮಾಸ್ ಕಮ್ಯುನಿಕೇಷನ್. ವರ್ಬಲ್ ಕಮ್ಯುನಿಕೇಷನ್ ಅಲ್ಲ, ಅದು ಏನು ಬಾಯ್ಬಿಟ್ಟು ಹೇಳಲ್ಲ. ಒನ್ ಟು ಮೆನಿ ಇಲ್ಲ. ಸೊ ದ ಆನ್ಸರ್ ಈಸ್ non-verbal. So customer coming to mall and sharing some common interest and group based activities are steadily increasing. This is a perfect example of open group. ಕ್ಲೋಸ್ಡ್ ಗ್ರೂಪ್ ಆಗೋಕ್ಕಾಗಲ್ಲ, ಪಿಯರ್ ಟು ಪಿಯರ್ ಆಗೋಕ್ಕಾಗಲ್ಲ, ಐರಾರ್ಕಿಯಲ್ಲೂ ಇಲ್ಲ. ಐರಾರ್ಕಿಯಲ್ ಅಂದರೆ ಒಂದು ಆದಮೇಲೆ ಒಂದು, ಅದಕ್ಕೊಂದು ಟ್ರೀ ಥರ ಇರುತ್ತೆ. ಸೊ ಅದು ಒಂದಾದಮೇಲೆ ಒಂದು ಇಲ್ಲ. ಪಿಯರ್ ಟು ಪಿಯರ್ ಅಂದರೆ ಪಕ್ಕ ಇಲ್ಲ. ಇದು ಓಪನ್, ಎಲ್ಲರ ಜೊತೆಗೆ ಓಪನ್ ಆಗಿ ಇರುವಂತಹ ಗ್ರೂಪ್. ಸೊ ಸಮ್ಟೈಮ್ಸ್ ಮಾಸ್ ಮೀಡಿಯಾ ಮಿಸ್ಲೀಡ್ಸ್ ದ ಸೊಸೈಟಿ ಬಿಕಾಸ್ ರಿಸೀವರ್ ಈಸ್ ಅ ಹೆಟ್ರೋಜಿನಿಯಸ್ ಆಗಿರ್ತಾರೆ. ಸೊ ಹೆಟ್ರೋಜಿನಿಯಸ್ ಅಂದರೆ ಓಕೆ, ನಾನು ಲಾಸ್ಟ್ ಕ್ವೆಶನ್ನು ನಿಮಗೆ ಹೇಳಿಲ್ಲ. ಲಾಸ್ಟ್ ಕ್ವೆಶನ್ ಓಕೆ, ಟೀಚಿಂಗ್ ಏಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಟೀಚಿಂಗ್ ಏಡ್ ಅಂದರೆ ವೇರಿಯಸ್ ಟೈಪ್ಸ್ ಆಫ್ ರಿಸೋರ್ಸಸ್ ದಟ್ ಈಸ್ ಯೂಸ್ಡ್ ಬೈ ದ ಟೀಚರ್ಸ್ ಟು ಟೀಚ್ ದ ಸ್ಟೂಡೆಂಟ್ಸ್. ಲೈಕ್ ವಿಜುವಲ್, ಆಡಿಯೋ ಇರುತ್ತೆ, ಆಡಿಯೋ ವಿಜುವಲ್ ಕಂಬೈನ್ ಮಾಡಿ ಟ್ಯಾಕ್ಟಿಕಲ್ ಅನ್ನೋ ಒಂದು ಮೆಥಡ್ ಇದೆ. ಅಥವಾ ಟ್ಯಾಕ್ಟಿಕಲ್ ಅನ್ನುವಂಥ ಒಂದು ಏಡ್. ಟ್ಯಾಕ್ಟಿಕಲ್ ಅನ್ನೋ ಏಡು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವಿಜುವಲಿ ಇಂಪೇರ್ಮೆಂಟ್ ಇರ್ತಾರಲ್ಲ, ಸೊ ಅವ್ರಿಗೆ ಯೂಸ್ ಮಾಡುವಂಥದ್ದು ಟ್ಯಾಕ್ಟಿಕಲ್ ಏಡ್ ಅಂತ ಕರೀತಾರೆ. ಹಾಗೆ ಟ್ರೆಡಿಷ್ನಲ್ ಟೀಚಿಂಗ್ ಟೂಲ್ ಇರ್ಬೋದು, ಡಿಜಿಟಲ್ ಟೀಚಿಂಗ್ ಟೂಲ್ ಕೂಡ ಯೂಸ್ ಮಾಡ್ತಾರೆ. ಸೊ ಟೀಚಿಂಗ್ ಮೆಥಡ್ ಅಂದರೆ ಟೆಕ್ನಿಕ್ಸ್ ದಟ್ ಹೆಲ್ಪ್ಸ್ ಟು ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಓಕೆ, ಇಲ್ಲಿ ಹೆಟ್ರೋಜೀನಿಯಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೆಟ್ರೋಜೀನಿಯಸ್ ಅಂದರೆ ಕನ್ಸಿಸ್ಟಿಂಗ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ಸ್ ಇರ್ತಾರೆ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಇರುತ್ತೆ, ಡಿಫ್ರೆಂಟ್ ಥಿಂಗ್ಸ್ ಇರುತ್ತೆ. ಸೊ ಸಮ್ಟೈಮ್ಸ್ ಮಿಸ್ಲೀಡ್ ಆಗಿರುವಂಥ ಚಾನ್ಸಸ್ಸು ಯಾಕೆ ಅಂದರೆ ಕೆಲವೊಂದು ಮಾಸ್ ಮೀಡಿಯಾ ಒಬ್ಬೊಬ್ಬರು ಥಿಂಕ್ ಮಾಡೋದು ಒಂದೊಂದು ಥರ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಹೆಟ್ರೋಜೀನಿಯಸ್. ಸಮ್ಟೈಮ್ಸ್ ಮಾಸ್ ಮೀಡಿಯಾ ಮಿಸ್ಲೀಡ್ ಸೊಸೈಟಿ. ಸೊ ಯಾಕೆ ಮಿಸ್ಲೀಡ್ ಆಗುತ್ತೆ ಸೊಸೈಟಿ ಅಂದರೆ
ಒಬ್ಬೊಬ್ಬ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ಸ್ ಬೇರೆ ಇರುತ್ತೆ, ಅವ್ನ ಥಿಂಕಿಂಗ್ ಬೇರೆ ಇರುತ್ತೆ, ಅವ್ನ ಜಾಗ್ರಫಿಕಲ್ ಬ್ಯಾಕ್ಗ್ರೌಂಡ್ ಬೇರೆ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಹೆಟ್ರೋಜೀನಿಯಸ್. ಸೊ ದಿಸ್ ಈಸ್ ಎಕ್ಸ್ ಆ್ಯಂಡ್ ವೈ ಇದು 2 ಗೇಮ್ ಪ್ಲೇಯರ್ಸ್ ಅಂತ ಹೇಳ್ತಾ ಇದ್ದಾರೆ. 2 ಗೇಮ್ ಪ್ಲೇಯರ್ಸ್ n is greater than or equal to 4. The number of circles drawn on a plain paper. Alternatively, each one of x and y is supposed to join 2 different circles which were not already joined by a line. The winner is one who joins last available pair of circles and game ends if x starts the game. ಸೊ ಇಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಕ್ವಶನ್ ಇದು. ಸೊ ಕಾಂಬಿನೇಷನ್ ಬಂದು ಎನ್ ಕಾಂಬಿನೇಷನ್ 2. ಸೊ 2 ಏನಕ್ಕೆ ಅಂದರೆ ಇಲ್ಲಿ ನೋಡಿ ನಿಮಗೆ ಆಪ್ಷನಲ್ಲೇ ಪವರ್ ಆಫ್ 2 ಕೊಟ್ಟಿದ್ದಾರೆ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನಾವು ಮಾಡ್ಕೊಂಡು ಹೋದರೆ 2 ಅನ್ನೋದು ಆಡ್ ನಂಬರ್ ಆಗೋಕ್ಕಾಗಲ್ಲ. ಸೊ ಇಲ್ಲಿ ಎಕ್ಸ್ ವಿನ್ ಆಗೋಕ್ಕಾಗಲ್ಲ. ಓಕೆನಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೈ ವಿನ್ಸ್ ವೆನ್ ಎವರ್ ಎನ್ ಈಸ್ ಇನ್ ಪವರ್ ಆಫ್ 2. ಸೊ ದಟ್ ಈಸ್ ಅ ಕರೆಕ್ಟ್ ಆನ್ಸರ್ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. NC2 ಮಸ್ಟ್ ಬಿ, ಎನ್ ಕಾಂಬಿನೇಷನ್ 2 ಮಸ್ಟ್ ಬಿ ಆಡ್. ಸೊ ಎಕ್ಸ್ ಕ್ಯಾನ್ ವಿನ್. ಸೊ ಎಕ್ಸ್ ವಿನ್ ಆಗಲ್ಲ. ಸೊ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. NC2 must be even. Y can win. So Y wins whenever n is a power of 2 is a correct, since when n is 4 combination ಇರುತ್ತೆ, 8 combination ಇರುತ್ತೆ, 16 combination ಇರುತ್ತೆ. So n combination 2 becomes even and Y wins. ಸೊ ಇದು ನೆಕ್ಸ್ಟ್ ಕೂಡ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಇರುವಂತಹ ಕ್ವೆಶನ್ನು. ಸೊ ನೀವು ಕೇಳ್ಬೋದು ಇಂಥ ಕ್ವೆಶನ್ನು ನಮಗೂ ಕೂಡ ಕರ್ನಾಟಕ ಸೆಟ್ ಪೇಪರಲ್ಲಿ ಕೊಡೋ ಚಾನ್ಸಸ್ ಇದೆಯಾ ಅಂತ. ಇದು ಸ್ವಲ್ಪ ಟಫ್ ಇರುವಂತಹ ಕ್ವೆಶನ್ನು. ಸೊ ಮೇ ಬಿ ಆರ್ ಮೇ ನಾಟ್ ಬಿ. ನಿಮಗೆ ಟಫ್ನೆಸ್ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ಇವ್ರು ಕೊಟ್ಟಿದ್ದಾರೆ, ಯಾಕಂದರೆ ಅವ್ರ ಸಿಲೆಬಸಲ್ಲಿ ಅವರು ಇನ್ಕ್ಲೂಡ್ ಅಂದರೆ ನೋಟಿಫಿಕೇಷನ್ ಮಾಡುವಾಗ ಸಬ್ಜೆಕ್ಟ್ಸ್ ಬಗ್ಗೆ ಇನ್ಕ್ಲೂಡ್ ಮಾಡಿದಾಗ ಮೇ ಬಿ ಅವ್ರಿಗೆ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿರ್ತಾರೆ. ಬಟ್ ನಮ್ಮಲ್ಲಿ ಏನಿದೆ ಅಂದರೆ ಅರ್ಥಮೆಟಿಕ್ ಅನ್ನೋ ಕಾನ್ಸೆಪ್ಟ್ ಇದೆ. ಅರ್ಥಮೆಟಿಕ್ ಅಂಡರ್ ಸಮ್ಟೈಮ್ಸ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಅ ಕ್ವಶನ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಕ್ಲಾಸ್ ರೂಮಲ್ಲಿ 10 ಚೇರ್ಸ್ ಇರುತ್ತೆ, ಆ ರೋ ಅಲ್ಲಿ 10 ಚೇರ್ಸ್ ಇರುತ್ತೆ. ದಟ್ ಈಸ್ C1, C2, C3 ಅಪ್ ಟು C10 ವರೆಗೂ ಇರುತ್ತೆ. ಆ್ಯಂಡ್ ಅದಕ್ಕೆ ಲೇಬಲ್ ಕೂಡ ಮಾಡಿರ್ತಾರೆ 1 to 10 ಆರ್ಬಿಟ್ರಿಯಲ್ಲಿ. ಬಟ್ ಸ್ಯಾಟಿಸ್ಫೈಯಿಂಗ್ ಕಂಡೀಷನ್ ಏನಂದರೆ KI ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು KJ whenever I is lesser than or equal to J, where K1, K2, K3 and up to K10 are the label given to the chair C1, C2 and C3 up to C10 respectively. So which is the following is true. So following is true. ಇವಾಗ 10 chairs K1 to K10 ನ ಲೇಬಲ್ ಮಾಡುತ್ತಾ. ಕಂಡೀಷನ್ ಏನು? KI is less than or equal to KZ whenever a combination I or I lesser than or equal to J. So one label with 1. So chair 1 is labeled with 1, chair 2 is labeled with 2, ಹಾಗೆ chair 3 ಕೂಡ ಲೇಬಲ್ ವಿತ್ 3, ಹಾಗೆ 10 ವರೆಗೂ chair 10 is labeled with 10. ಸೊ ಇದು ಫಸ್ಟ್ ಕೇಸ್ ಆಯಿತು. ಸೊ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ನಾವು ವೇರಿಯಸ್ ಕಾಂಬಿನೇಷನ್ನ ನೋಡ್ತೀವಿ. ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ಕಾಂಬಿನೇಷನ್ಸ್ನ ಹೇಗೆ ಬ್ಲೆಂಡ್ ಆಗಿ ಒಂದು ಯಾವುದೋ ಒಂದು ಫ್ಯಾಕ್ಟು ಟ್ರೂತನ್ನ ನೋಡ್ತೀವಿ. ಸೊ ಕಾಂಬಿನೇಷನ್ ಇನ್ನೊಂದು ಕಾಂಬಿನೇಷನ್ ತೊಗೊತೀವಿ. C1ನ ಲೇಬಲ್ ಮಾಡುವಂಥದ್ದು 2 ಅಂತ, C2ನ ಲೇಬಲ್ ಮಾಡುವಂಥದ್ದು 3 ಅಂತ, C3ನ ಲೇಬಲ್ ಮಾಡೋದು 4 ಅಂತ. ಸೊ ಮೋರ್ ಲೈಕ್ಲಿ C10 ವರ್ಗೂ ನಾವು ಲೇಬಲ್ ಮಾಡ್ತಾ ಹೋದರೆ ಅಂದರೆ ಫಾರ್ ಸಮ್ I KI is equal to I ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದ ಆನ್ಸರ್ ಈಸ್ A. ಸೊ ನೆಕ್ಸ್ಟ್ ಒನ್ನು ಕೂಡ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿರುವಂತಹ ಕಾನ್ಸೆಪ್ಟು, ಆದರೆ ಇಲ್ಲಿ ಪರ್ಮಿಟೇಷನ್ ಬಗ್ಗೆ ಇರುವಂಥ ಕಾನ್ಸೆಪ್ಟು.
There are flowers in basket where it is distributed for 5 persons standing in the row. The second person received half of the number of flowers given to the first person, and the third person received half of the number of flower received to the second person. The fourth person ಹಾಗೆ ಒಬ್ಬೊಬ್ರು ನೆಕ್ಸ್ಟ್ ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಫೈನಲಿ ಅವ್ರು ಕೇಳ್ತಾ ಇರೋದು, ಇಫ್ ದ ಫಿಫ್ತ್ ಪರ್ಸನ್ ರಿಸೀವ್ಡ್ ಓನ್ಲಿ ಒನ್ ಫ್ಲವರ್ ಆ್ಯಂಡ್ ದೇರ್ ಈಸ್ ನೋ ಫ್ಲವರ್ ರಿಮೈನಿಂಗ್ ಇನ್ ದ ಬಾಸ್ಕೆಟ್, ಹೌ ಮೆನಿ ಫ್ಲವರ್ಸ್ ವರ್ ದೇರ್ ಇನ್ ಅ ಬಾಸ್ಕೆಟ್. ಸೊ P5 ಇಂದ ಸ್ಟಾರ್ಟ್ ಮಾಡ್ತೀವಿ. P5 ಬಂದು 16 ಫ್ಲವರ್, P4 ಬಂದು 8 ಫ್ಲವರ್, P3 ಬಂದು 4 ಫ್ಲವರ್, P2 ಬಂದು 2 ಫ್ಲವರ್, P1 ಬಂದು 1 ಫ್ಲವರ್. So this overall 1, 2 plus 4 plus 8 plus 16 comes to 31. So next ಬಂದು 24th question. If a 6 men 8 childrensu 24 daysಗೆ ಕೆಲಸ ಕಂಪ್ಲೀಟ್ ಮಾಡಿದ್ರೆ 7 ಮೆನ್ಸು 12 ಚಿಲ್ಡ್ರನ್ಸು ಎಷ್ಟು ಡೇಗೆ ಕೆಲಸನ ಕಂಪ್ಲೀಟ್ ಮಾಡ್ತಾರೆ ಅಂತ. ಸೊ ಅಲ್ಲಿಗೆ 24 ಇಂಟು 8 ಇಂಟು 3 ಡಿವೈಡೆಡ್ ಬೈ 64, ದಟ್ ಕಮ್ಸ್ ಟು 9 days. ಸೊ ಪ್ಯಾರಲೋಗ್ರಾಮ್ ಬಗ್ಗೆ ಕ್ವೆಶನ್ ಕೇಳ್ತಾ ಇದ್ದಾರೆ. ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ 128 centimeters square and altitude is twice the corresponding base. What is the length of the base? ಸೊ ಬೇಸ್ ಲೆಂತ್ ಕೇಳ್ತಾ ಇದ್ದಾರೆ. ಪ್ಯಾರಲೋಗ್ರಾಮ್ ಬಂದು 128 centimeters square ಬರುತ್ತೆ. ಸೊ ಬೇಸ್ ಬಂದು ಬಿ ಬರುತ್ತೆ, ಹಾಗೆ ಆಲ್ಟಿಟ್ಯೂಡ್ ಬಂದು ಟ್ವೈಸ್ ದ ಬಿ ಬರುತ್ತೆ. ಸೊ ದ ಆನ್ಸರ್ ಆಫ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಿದಿಲ್ಲ ಅದಕ್ಕೆ ಫಾರ್ಮುಲಾ ಬಂದು ಎಲ್ ಇಂಟು ಬಿ. ಸೊ 2b ಇಂಟು ಬಿ ಇಸ್ ಈಕ್ವಲ್ ಟು 128. ಓಕೆನಾ? 2b ಸ್ಕ್ವಯರ್ ಇಸ್ ಈಕ್ವಲ್ ಟು 128. b ಸ್ಕ್ವಯರ್ is equal to 64. ಅಂದರೆ 128 divided by 2, 2 6 4. So b is equal to power of 64, b is equal to 8. The answer is 8. Answer ಏನು? 8. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಅರೇಂಜ್ಮೆಂಟ್ ಕೇಳಿದ್ದಾರೆ. ಸೊ ಅರೇಂಜ್ಮೆಂಟ್ ಬಂದು ಕೌ ಕೊಟ್ಟಿದ್ದಾರೆ, ಮಿಲ್ಕ್, ಕರ್ಡ್, ಗ್ರಾಸ್, ಬಟರ್. ಸೊ ಇಲ್ಲಿ ಫಸ್ಟ್ ಬರುತ್ತೆ ಏನು ಫಸ್ಟ್ ಬರೋದು? ಕೌ ಫಸ್ಟ್ ಬರೋದು. ಸೊ 1 ಕೌ ಹೋಗಿ ಗ್ರಾಸ್ ತಿನ್ನುತ್ತೆ, ಗ್ರಾಸ್ ತಿಂದಾದ್ಮೇಲೆ ಮಿಲ್ಕ್ ಕೊಡುತ್ತೆ, ಮಿಲ್ಕ್ ಆದಮೇಲೆ ಕರ್ಡ್ ಆಗುತ್ತೆ, ಕರ್ಡ್ ಆದಮೇಲೆ ಬಟರ್ ಆಗುತ್ತೆ. ಸೊ ಆನ್ಸರ್ ಇಸ್ 5. ಸಾರಿ, ಡಿ. ಸೊ HJLN. ಓಕೆ. ಸೊ HJLN ಕೋಡ್ ಆಗಿರೋದೇನು? ILOR ಅಲ್ವಾ? ಸೊ H+1 JKL +2 LMNO +3 NMNOP 4. ಸೊ ಹಾಗೆ ಕೂಡ DFHJ ಹೇಗೆ ಕೋಡ್ ಆಗಿದೆ? +1
+2 +3 and +4. ಸೊ ABCD E ಆಗುತ್ತೆ, FI H ಆಗುತ್ತೆ, HIJ K ಆಗುತ್ತೆ, J ಬಂದು N ಆಗುತ್ತೆ. ದ ಆನ್ಸರ್ ಈಸ್ B. ಆನ್ಸರ್ ಏನಂದರೆ B. So parrots have a green color. Parrots have a green color. ಸೊ ಅದು ದಿ ಸ್ಟೇಟ್ಮೆಂಟ್ ಇಸ್ ಸೊ ಎಲ್ಲ ಪ್ಯಾರೆಟು ಗ್ರೀನ್ ಕಲರ್ ಇರುತ್ತಾ? ನೋ. ಸೊ ಆನ್ಸರ್ ಬಂದು ಪರ್ಸೆಪ್ಷನ್. ಸೊ ನೆಕ್ಸ್ಟ್ ಒನ್ ಈಸ್ ಸಿಲಾಗ್. ಸಿಲಾಗ್, ಆಲ್ ಡಾಂಕೀಸ್ ಆರ್ ಹಾರ್ಡ್ ವರ್ಕಿಂಗ್. ಆಲ್ ಡಾಂಕೀಸ್ ಆರ್ ಹಾರ್ಡ್ ವರ್ಕಿಂಗ್. ಸೊ ಪೆನ್ ತೊಗೊಳ್ಳೋಣ. All donkeys are hardworking. Some hardworking are animals and some hardworking are human beings. So conclusion ಏನು? Conclusion ಬಂದು some donkeys are hardworking. Correct. Some donkeys are human being. Correct. So answer is both. Both 1 and 2. So ಇಲ್ಲಿ ಸ್ಟೂಡೆಂಟ್ಸ್ ಬಾಯ್ಸ್ ಸ್ಟೂಡೆಂಟ್ಸು ಒಂದೇ, ಗರ್ಲ್ಸ್ ಸ್ಟೂಡೆಂಟ್ಸು ಬೇರೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು ಎ. ಸೊ ಇದು ಬಾಯ್ಸು, ಇದು ಸ್ಟೂಡೆಂಟು. ಸೊ ಬಾಯ್ಸು ಸ್ಟೂಡೆಂಟ್ಸು, ಗರ್ಲ್ಸು ಸ್ಟೂಡೆಂಟ್ಸ್ ಅಲ್ವಾ? ಸೊ ಆನ್ಸರ್ ಈಸ್ ಎ. ಸೊ 31st ಆನ್ಸರ್ ಬಂದು, ಸೊ ಕ್ವೆಶನ್ ನೋಡೋಣ. ಸೊ ರಿಪೋರ್ಟ್ ರಿಗಾರ್ಡಿಂಗ್ ಸರ್ಟನ್ ಎಕ್ಸಾಮಿನೇಷನ್. ಸೊ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ಬಂದು 1000 ಆ್ಯಂಡ್ ನಂಬರ್ ಆಫ್ ಮೇಲ್ ಕ್ಯಾಂಡಿಡೇಟ್ ಬಂದು 550 ಆ್ಯಂಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಬಂದು ಪಾಸ್ ಆಗಿರೋರು ಬಂದು 700. ಸೊ ಮೋಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅಂದರೆ ಇಲ್ಲಿ ದ ನಂಬರ್ ಆಫ್ ಸಕ್ಸಸ್ಫುಲ್ ಮೇಲ್ ಕ್ಯಾಂಡಿಡೇಟ್ ವಿಲ್ ಲೈ ಬಿಟ್ವೀನ್ ದ ಲಿಮಿಟ್ ಆಫ್ B 25 to 550. So 32nd and 33. So number of male employees, female employees ಕೊಟ್ಟಿದ್ದಾರೆ, ABCD ರೇಷಿಯೋ ಕೊಟ್ಟಿದ್ದಾರೆ, ಹಾಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಹೆಂಗಿರತ್ತೆ ಏನು ಅಂತ. ಓಕೆ, ಕ್ವಶನ್ ಏನು ಕೇಳಿದ್ದಾರೆ? ಫೈಂಡ್ ದ ನಂಬರ್ ಆಫ್ ಮೇಲ್ ಎಂಪ್ಲಾಯೀಸ್ ಇನ್ ಸ್ಟೇಟ್ ಡಿ. ನಂಬರ್ ಆಫ್ ಮೇಲ್ ಎಂಪ್ಲಾಯೀಸ್ ಇನ್ ಸ್ಟೇಟ್ ಡಿ. ಸೊ 14 + 6 ಬಂದು 20 ಬರುತ್ತೆ. 14 divided by 20 into 40,000. So 10s 2s 28,000 answer. So next one, find the percent of PG female employees in state B. ಸ್ಟೇಟ್ ಬಿ ಅಲ್ಲಿ PG ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಫಿಮೇಲ್? ಸೊ ಬಿ ಅಲ್ಲಿ ಬಂದು 30%. 30%ಅಲ್ಲಿ 50% ಅಂದರೆ 15,000. 30,000 ಡಿವೈಡೆಡ್ ಬೈ 2 ಬಂದು 15 ಬರುತ್ತಪ್ಪ, 15,000. ಸೊ ಆ 15,000ಅಲ್ಲಿ ಫೀಮೇಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈ 15,000ಅಲ್ಲಿ ಫೀಮೇಲ್ ಬಂದು 8 ಮೆಂಬರ್ಸ್ ಅಲ್ವಾ? ಸೊ
8:7 ಅಂದರೆ 8 ಡಿವೈಡೆಡ್ ಬೈ 15. 8 + 7 ಎಷ್ಟು 15. ಓಕೆ, ಇಂಟು 15 ones 15,000. 8,000 ಆನ್ಸರ್. 8,000 ಇದೆಯಾ? ಎಸ್. ಎ. ಓಕೆ, ನೆಕ್ಸ್ಟ್ ಒನ್ ಬಂದು ಪೈ ಚಾರ್ಟ್ ಕೊಟ್ಟಿದ್ದಾರೆ, ಡೇಟಾ ಇಂಟರ್ಪ್ರಿಟೇಷನ್ನು. ಸೊ ಇಲ್ಲಿ ನೀವೇನು ಮಾಡಬೇಕಂದ್ರೆ ಇದು ನೋಡಿ 835. ಓಕೆ, 835, 20, 15 ಆ್ಯಂಡ್ 20. 35 + 20 ಬಂದರೆ 55. 55 + 15 ಬಂದರೆ 55 + 55 + 15 75, 70 + 20 ದಟ್ ಈಸ್ 90. ಸೊ ಇದು ಓವರಾಲ್ ABC ಏನಿದೆಯಲ್ಲ ದಟ್ ಈಸ್ 90. ಸೊ ಈ ಎಂಟೈರ್ ಪೈ ಚಾರ್ಟ್ ಏನಿದೆ ಅಲ್ಲ, ಈ ರೌಂಡು ದಿಟ್ ಈಸ್ 100%. ಸೊ ಇಷ್ಟು 90%. ಸೊ ಈ ಸಿ ಬಂದು 10%. ಗೊತ್ತಾಯ್ತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಬಂದು 10%. ಸೊ 10%. ಸೊ ಪ್ರಿಂಟಿಂಗ್ ಕಾಸ್ಟ್ ಬಂದು 35, ಕಾಸ್ಟ್ ಆಫ್ ಪೇಪರ್ ಬಂದು 20, ರಾಯಲ್ಟಿ ಬಂದು 15, ಆ್ಯಡ್ ಬಂದು 20 ಆ್ಯಂಡ್ ಅದರ್ ಚಾರ್ಜಸ್ ಬಂದು 10%. ಸೊ ನೆಕ್ಸ್ಟ್ ಈಸ್ ಕಾಸ್ಟ್ ಆಫ್ ಪೇಪರ್ 20%. ಕಾಸ್ಟ್ ಆಫ್ ಪೇಪರ್ ಏನಿದೆಯಲ್ಲ, ಕಾಸ್ಟ್ ಆಫ್ ಪೇಪರ್ 20%, ಅದು 20% ಬಂದು 16,000 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 10% ಅದರ್ ಚಾರ್ಜಸ್ 10% ಬಂದು ಎಷ್ಟು? 20%ಗೆ 16,000 ಅಂದರೆ 20%ನ ಅರ್ಧ ಮಾಡಿದ್ರೆ 8,000. ದ ಆನ್ಸರ್ ಈಸ್ 8,000. ಓಕೆನಾ? ನೆಕ್ಸ್ಟು ದ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ 10% ಯಾವುದ್ರ ಮೇಲೆ? ರಾಯಲ್ಟಿ ಮೇಲೆ. ಸೊ ಟ್ಯಾಕ್ಸ್ ಎಷ್ಟು ಕಟ್ತೀರಾ ಅಂತ. ಸೊ ಇಲ್ಲಿ ನೋಡಿ ನೀವು, ಸೊ 20% 16,000 ಅಲ್ವಾ? 10% ಬಂದರೆ 8,000 ಅಲ್ವಾ? ಹಾಗೆ ಟ್ಯಾಕ್ಸ್ ಏನು? ರಾಯಲ್ಟಿ ಮೇಲೆ. ಸಿದೇನು? 15%. ಸೊ 10% ಅಂದರೆ 8,000 ಆಗುತ್ತೆ. 10%ಅಲ್ಲಿ ಅರ್ಧ ಮಾಡಿ, 12,000 ಆಗುತ್ತೆ 15% ಅಂದರೆ. ಸೊ ಈ 15%ನ 10% ಮಾಡಿದ್ರೆ ದಟ್ ಈಸ್ 1,200. ದಟ್ ಈಸ್ 1,200 ಆನ್ಸರ್. ಓಕೆನಾ? ನೆಕ್ಸ್ಟು IPTV ಬಗ್ಗೆ ಕೇಳ್ತಾ ಇದ್ದಾರೆ. IPTV ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿವಿಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ವರ್ಸ್ ಈಸ್ ENAC. ಸೊ ENAC ಇಸ್ ಅ ಕಂಪ್ಯೂಟರ್, ಫಸ್ಟ್ ಕಂಪ್ಯೂಟರ್, ವರ್ಲ್ಡ್ಸ್ ಫಸ್ಟ್ ಕಂಪ್ಯೂಟರ್ ಅಂತ ಕರೀತಾರೆ. ಫುಲ್ ಫಾರ್ಮ್ ಬಂದು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಆ್ಯಂಡ್ ಕಂಪ್ಯೂಟರ್ ಅಂತ ಕರೀತಾರೆ. ಸೊ ENAC ಡೆವಲಪ್ ಆಗಿರುವಂಥ ಇಯರ್ ಬಂದು 1945. ಸೊ ಇಲ್ಲಿ ನೀವು ಇನ್ನೂ ತುಂಬ ಕಲ್ತ್ಕೋಬೇಕು. ಕಂಪ್ಯೂಟರ್ಸ್, ಸೂಪರ್ ಕಂಪ್ಯೂಟರ್ಸ್ ಬಗ್ಗೆ ರೀಸೆಂಟಾಗಿ ನ್ಯೂಸ್ ಆಗಿತ್ತು. ಫಸ್ಟ್ ಸೂಪರ್ ಕಂಪ್ಯೂಟರ್ಸ್ ಯಾವುದು ಇಂಡಿಯಾದಲ್ಲಿ ಅಂದರೆ ಪರಮ್ 8000. ಪರಮ್ 8000 ಅದು ಡೆವಲಪ್ ಆಗಿದ್ದ ಇಯರ್ ಬಂದು 1991. ಡೆವಲಪ್ ಮಾಡಿರೋರು ಬಂದು ಡೆವಲಪ್ಡ್ ಬೈ
developed by Vijay P. Bhatkar, 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 Vijay Bhatkar ಅಂತ. ಸೊ ಇದು ಫಸ್ಟ್ ಸೂಪರ್ ಕಂಪ್ಯೂಟರ್ ಇನ್ ಇಂಡಿಯಾ, ಪರಂ 8000. ಯಾವಾಗಾಯಿತು? 1991 ಬೈ ವಿಜಯ್ ಪಿ ಭಟ್ಕರ್. ಹಾಗೆ ನೆಕ್ಸ್ಟು ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ, ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ. ಸೊ ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ ಬಂದು TIFRAC. ಸೊ ಟಾಟಾ, ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇದಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ ಕಂಪ್ಯೂಟರ್ ಇನ್ ಇಂಡಿಯಾ TIFRAC, ಟ್ರಿಫ್ರಾಕ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ನೀಟಾಗಿ ಬರಿತೀನಿ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್, ಆಟೋಮೆಟಿಕ್ ಕ್ಯಾಲ್ಕುಲೇಟರ್. ಇದಾಗಿದ್ದ ಇಯರ್ ಬಂದು 1953. ಓಕೆನಾ? ಸೊ ಇದನ್ನು ಡೆವಲಪ್ಮೆಂಟ್ ಮಾಡಿದವರು ಸಮೇಂದರ್ ಕುಮಾರ್ ಅಂತ, ಸಮೇಂದರ್ ಕುಮಾರ್. ಓಕೆನಾ? ಓಕೆ, ನೋಡ್ಕೊಳ್ಳಿ. ಇಟ್ ಈಸ್ ಅ TIFRAC, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಬೈ ಸಮೇಂದರ್ ಕುಮಾರ್. ಸೊ 1945. ಸೊ ಈಗ ರೀಸೆಂಟ್ ನ್ಯೂಸಲ್ಲಿರುವಂಥದ್ದು ಸೂಪರ್ ಕಂಪ್ಯೂಟರ್ ಬಂದು ಜೂನಲ್ಲಾಗಿರೋದು, ಜೂನ್ 2023 ಕರೆಂಟ್ ಅಫೇರ್. ಆ್ಯಂಡ್ ಸೂಪರ್ ಕಂಪ್ಯೂಟರ್, ಇಂಡಿಯಾಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್. ಸೊ ವರ್ಲ್ಡ್ ರ್ಯಾಂಕ್ 75th ವರ್ಲ್ಡ್ ರ್ಯಾಂಕ್ ಇದ್ದಿದ್ದು ಇದಕ್ಕೆ. ಸೊ ಇಟ್ ಈಸ್ ನೇಮ್ ಕಾಲ್ಡ್ ಐರಾವತ್. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮೆಷಿನ್, NSM. ಸೊ ಐರಾವತ್ ಇದು ಹೆಸರು. ಆ್ಯಂಡ್ ಡೆವಲಪ್ಡ್ ಬೈ NSM, ದಟ್ ಈಸ್ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್. ಸೊ ಡೆವಲಪ್ ಮಾಡಿದ್ದು ಬಂದು ನೆಟ್ ವೆಬ್ ಟೆಕ್ನಾಲಜೀಸ್, ಡೆವಲಪ್ ಮಾಡಿದವ್ರು ಬಂದು ನೆಟ್ ವೆಬ್ ಟೆಕ್ನಾಲಜೀಸ್. ಇನ್ಸ್ಟಾಲೇಡ್ ಆಗಿರೋದು CADAC ಪುಣೆಯಲ್ಲಿ 2023 ಸೂಪರ್ ಕಂಪ್ಯೂಟರ್. ಹಾಗೆ ನೆಕ್ಸ್ಟ್ ಒನ್ನು, ವಿಚ್ ಕಮ್ಯುನಿಕೇಷನ್ ಸರ್ವಿಸ್ ಹ್ಯಾಸ್ ರೀಸೆಂಟ್ಲಿ ಬಿನ್ ಕ್ಲೋಸ್ಡ್ ಇನ್ ಇಂಡಿಯಾ. ಸೊ ಇದಕ್ಕೆ ಆನ್ಸರು 2019 ಪೇಪರ್ ಇದು. ಸೊ ಆನ್ಸರ್ ಇಸ್ ಟೆಲಿಗ್ರಾಮ್. ಸೊ ಫಾರ್ ರಿಕ್ರೂಟ್ಮೆಂಟ್ ಆಫ್ ಸ್ಕೂಲ್ ಟೀಚರ್ ಇನ್ ಮಹಾರಾಷ್ಟ್ರ, ಒನ್ ಮಸ್ಟ್ ಬಿ ಎನ್ರೋಲ್ಡ್. ಅಲ್ಲಿಂದ ಸ್ಕೀಮ್ ಕೇಳ್ತಾ ಇದ್ರೆ, ಬಿಕಾಸ್ ನಾವು ಮಾಸ್ಟರ್ ಸೆಟ್ ಪೇಪರ್ ಸಾಲ್ವ್ ಮಾಡ್ತಾ ಇರೋದು. ದ ಆನ್ಸರ್ ಈಸ್ ಡಿ ಪವಿತ್ರ. ಸೊ NDL, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಬಗ್ಗೆ ಕ್ವಶನ್ನು, ವಿಚ್ ಈಸ್ ನಾಟ್ ಕರೆಕ್ಟ್ with respect of National Digital Library of India. So National Digital Library of India is a virtual repository of learning source in a single window. So searching facilities ಇರುತ್ತೆ. ಇದು ಕರೆಕ್ಟ್ ಡೆಫಿನೇಷನ್ನು. ಸೊ ಇದು ಆನ್ಸರ್ ರಾಂಗ್ ಆಗುತ್ತೆ, ಯಾಕಂದರೆ ಇಲ್ಲಿ ನಾಟ್ ಅಂತ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಓದಬೇಕಾದ್ರೆ. ಸೊ ದಿಸ್ ಇಸ್ ಅ ಡೆಫಿನೇಷನ್ ಆಫ್ NDL, ನ್ಯಾಷನಲ್ ಡಿಜಿಟಲ್ ಲೈಬ್ರರಿದು. ಸೊ ಇಟ್ ಈಸ್ ಫ್ರೆಂಡ್ಲಿ, ಡೆಫ್ರೆಂಟ್ಲಿ ಏಬಲ್ಡ್ ಲರ್ನರ್ಸ್, ವೆರಿ ಟ್ರೂ.
and okay, it is being developed by Indian Institute of Technology Kharagpur. Very true. ದ ಆನ್ಸರು ಇದು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನಾಟ್ ಅಂತ ಕೇಳಿರೋದ್ರಿಂದ ಈ ಆನ್ಸರ್ಸ್ ಎಲ್ಲ ರಾಂಗ್ ಆಗುತ್ತೆ. ದ ಆನ್ಸರ್ ಈಸ್ ಎ. ಇಟ್ ಈಸ್ ಅ ಪ್ರಾಜೆಕ್ಟ್ ಡೆವಲಪ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಾಲಜೀಸ್ ಇನ್ ದ ಪ್ರಾಜೆಕ್ಟ್ ಅಲ್ಲ ಅದು. ಸೊ ದ ಆನ್ಸರ್ ಈಸ್ ರಾಂಗ್. ಸೊ 41 ಬಂದು ಎನ್ವಿರಾನ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಅಂದರೆ ODS ಕನ್ವೆನ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ODS ಕನ್ವೆನ್ಷನ್ ಅಂದರೆ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ಏನಿದೆ ದಟ್ ಈಸ್ ಮಾಂಟ್ರಿಯಲ್ ಪ್ರೋಟೋಕಾಲ್. ಇದು ತುಂಬ ಸತಿ ಕೇಳಿದ್ದಾರೆ. ಕರ್ನಾಟಕ ಸೆಟ್ ಪೇಪರ್ ಲಾಸ್ಟ್ ಇಯರಲ್ಲಿ ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಕನ್ವೆನ್ಷನ್ನು, ಪ್ರೋಟೋಕಾಲ್ಸು, ಹಾಗೆ ವೇರಿಯಸ್ ಎನ್ವಿರಾನ್ಮೆಂಟ್ದು ಟ್ರೀಟೀಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಇದು ಬೇಸಲ್ ಕನ್ವೆನ್ಷನ್ ಬಂದು 1989 22 ಮಾರ್ಚ್ 1989. ಸೊ ಇದು ಏನಕ್ಕೆ ಅಂದರೆ ಕಂಟ್ರೋಲ್ ಆಫ್ ಟ್ರಾನ್ಸಾಕ್ಷನಲ್ ಬೌಂಡ್ರೀಸ್, ಮೂಮೆಂಟ್ಸ್ ಆಫ್ ಹಜಾರ್ಡಿಯಸ್ ವೇಸ್ಟ್ ಆ್ಯಂಡ್ ಡಿಸ್ಪೋಸಲ್ಸ್ ಬರುತ್ತೆ. ಸೊ ಸೆಕೆಂಡ್ ಒನ್ ಈಸ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಬಂದು ಅಗ್ರಿಮೆಂಟ್ ಆಫ್ ಏಮ್ ಟು ಪ್ರೊಟೆಕ್ಟ್ ಓಝೋನ್ ಲೇಯರ್, ಫೇಸಿಂಗ್ ಔಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಓಝೋನ್ ಡೆಪ್ಲೀಟಿಂಗ್ ಸಬ್ಸ್ಟೆನ್ಸಸ್ ದಟ್ ಈಸ್ ODS. ಸೊ ಆ ಅಗ್ರಿಮೆಂಟ್ ಆಗಿದ್ದು 16 ಸೆಪ್ಟೆಂಬರ್ 1987. ಅದು ಫೋರ್ಸಿಗೆ ಬಂದಿದ್ದು 1 ಜಾನ್ 1989. ಸೊ ನೆಕ್ಸ್ಟ್ ಒನ್ ಈಸ್ ರಾಮ್ಸರ್ ಕಾನ್ವೆನ್ಷನ್ ಏನಿದೆಯಲ್ಲ, ಇದು ಇಂಟರ್ನ್ಯಾಷನಲ್ ಟ್ರೀಟಿ ದಟ್ ಈಸ್ ಏಮ್ ಟು ಕನ್ಸರ್ವೇಷನ್ ಮಾಡೋಕ್ಕೆ, ಏಮ್ಸ್ ಆಫ್ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೈನಬಿಲಿಟಿ ಯೂಸ್ ಆಫ್ ವೆಟ್ಲ್ಯಾಂಡ್ಸ್. ಇದು ವೆಟ್ಲ್ಯಾಂಡ್ಸ್ ಮೇಲೆ ಇರುವಂಥ ಕನ್ವೆನ್ಷನ್ನು. ಆ್ಯಂಡ್ ದ ಕಾನ್ಫರೆನ್ಸ್ ಆಫ್ ಪಾರ್ಟಿ ಬಂದು COP ಅಂತ ಕರೀತಾರೆ. ದಟ್ ಈಸ್ ಗವರ್ನಿಂಗ್ ಬಾಡಿ ಆಫ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ನು. ಸೊ ಇಲ್ಲಿ 5 ರೆಕಗ್ನೈಸ್ಡ್ ಯೂನಿಯನ್ ರೀಜನ್ ಇದೆ. ಸೊ ದಟ್ ಈಸ್ ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೇರಿಕಾ ಆ್ಯಂಡ್ ಕೆರಿಬಿಯನ್ನು, ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಯುರೋಪು, ವೆಸ್ಟರ್ನ್ ಯುರೋಪು. ಸೊ ಈ ಎಲ್ಲ ಕನ್ವೆನ್ಷನ್ಸ್ ಕೂಡ ಇದ್ರ 100 ಬರುತ್ತೆ. ಯಾವ್ದ್ಯಾವುದು ಅಂದರೆ ಬೇಸಲ್ ಕನ್ವೆನ್ಷನ್ನು, UNFCCCದು, ಹಾಗೆ UNCCDದು, ಹಾಗೆ ಮಿನಿಮಾತಾ ಕನ್ವೆನ್ಷನ್ ಆಫ್ ಮರ್ಕ್ಯುರಿ ಅನ್ನೋದೇನಿದೆ ದಟ್ ಕಮ್ಸ್ ಅಂಡರ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಸೊ ನೆಕ್ಸ್ಟ್ ಈಸ್ ಯೂನಿಟ್ ಯೂಸ್ಡ್ ಟು ಮೆಷರ್ ನಾಯ್ಸ್ ಲೆವೆಲ್. ಸೊ ನಾಯ್ಸ್ ಲೆವೆಲ್ ಮೇಲೆ ನಾನು ಲಾಸ್ಟ್ 2 ಕ್ವಶನ್ ಪೇಪರಲ್ಲೂ ಕೂಡ ಕ್ವಶನ್ ಇದ್ದೇ ಇರುತ್ತೆ. ದ ಆನ್ಸರ್ ಈಸ್ ಡೆಸಿಬಲ್. ಸೊ ಆನ್ಸರ್ ಬಂದು ಡೆಸಿಬಲ್ಲು ಕೂಡ ಅದು ಯೂನಿಟ್ ಆಫ್ ಮೆಷರ್ಮೆಂಟ್ ಮಾಡುತ್ತೆ. ಏನಕ್ಕೆ ಅಂದರೆ ನಾಯ್ಸ್, ಡೆಸಿಬಲ್ ಅಂತ ಕರೀತಾರೆ. ಸೊ ಜೋಲ್ ಬಂದು ಮೆಷರ್ಮೆಂಟ್ ಆಫ್ ವರ್ಕ್ ಆ್ಯಂಡ್ ಎನರ್ಜಿ. PPM ಅಂದರೆ ಪಾರ್ಟ್ ಪರ್ ಮಿಲಿಯನ್ ಅಂತ. ಪಾರ್ಟ್ ಪರ್ ಮಿಲಿಯನ್ ಅಂತ ಯಾಕೆ ಕರೀತಾರೆ ಅಂದರೆ ಇಟ್ ಈಸ್ ಮೆಷರ್ಡ್ ಕಾನ್ಸಂಟ್ರೇಷನ್ ಸಬ್ಸ್ಟೆನ್ಸಸ್ ಇನ್ ಅ ಮಿಕ್ಸ್ಚರ್ ಏನಿರುತ್ತಲ್ಲ ಅದನ್ನು ಮೆಷರ್ ಮಾಡೋದು PPM. ಆ್ಯಂಡ್ ನೆಕ್ಸ್ಟ್ ಈಸ್ BIT, ಬಿಟ್ ಬಂದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಿಜಿಟ್ ಅಂದರೆ ಬೈನರಿ ಡಿಜಿಟು 0 and 1, ಇದಕ್ಕೆ ಮೆಷರ್ ಮಾಡುವಂಥದ್ದು ಬಿಟ್. ಸೊ ಇದ್ರದ್ದು ಆನ್ಸರ್ ಬಂದು ಡೆಸಿಬಲ್, ಮೆಷರ್ಮೆಂಟ್ ಆಫ್ ನಾಯ್ಸ್ ಲೆವೆಲ್. So Green India Mission was a part of National Action Plan Climate Change. So yes, National Action Plan Climate Change. ಇದು MDG ಬಂದು MDG ಗೋಲ್ಸ್ ಬರುತ್ತೆ. ಸೊ 8 ಡೆವಲಪ್ಮೆಂಟ್ ಗೋಲ್ ಇದೆ, 18 ಟೈಮ್ ಬೌಂಡ್ ಟಾರ್ಗೆಟ್ಸ್ ಇದೆ, 48 ಇಂಡಿಕೇಟರ್ಸ್ ಇದೆ. ಸೊ ಅದು ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟ್ಸಲ್ಲಿ ನೀವು ಹೋಗಿ ನೋಡಿದ್ರೆ ನಿಮಗೆ ಅಷ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ರಿವರ್ ಆ್ಯಕ್ಷನ್ ಪ್ಲ್ಯಾನ್. ಓಕೆ, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಬಂದು ನಾನು ಹೇಳ್ದಾಗೆ ಆಲ್ ದ ಡಿಫ್ರೆಂಟ್ ಗೋಲ್ಸ್. ಸೊ ಅದರಲ್ಲಿ ಪಾವರ್ಟಿ ಇದೆ,
ಹಾಗೆ ಹಂಗರ್ ಹೇಗೆ ಇದು ಮಾಡಬೇಕು ಅನ್ನೋದಿದೆ, HIV ಇದೆ, ರೈಟ್ ಆಫ್ ಎಜುಕೇಷನ್ ಇದೆ, ಹಾಗೆ ಡಿಫ್ರೆಂಟ್ ವೇರಿಯಸ್ ಗೋಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ರಿವರ್ ಆ್ಯಕ್ಷನ್ ಪ್ಲ್ಯಾನ್ ಬಂದು ರಿವರ್ನ ಹೇಗೆ ಸೇವ್ ಮಾಡೋದು, ಹಾಗೆ ದಿಸ್ ಈಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು. ಸೊ ಫಸ್ಟ್ ರಿವರ್ ಆ್ಯಕ್ಷನ್ ಪ್ಲ್ಯಾನ್ ಯಾವುದು ಅಂದರೆ ಗಂಗಾ ಪ್ಲ್ಯಾನ್ ಇನ್ 1985, that is also called GAP. Later National River Conservation Plan bantu, that is in 1995 with the expansion of GAP. So next one is Swachh Bharat Abhiyan. Swachh Bharat Abhiyan is a mission which is also called as Swachh Bharat Mission or Clean India Mission, which is started in 2nd October in 2014. ಸೊ ಇದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಬಂದು NAPCC ಅಂತ ಕರೀತಾರೆ, ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಕ್ಲೈಮೇಟ್ ಚೇಂಜ್. ದಿಸ್ ಇಸ್ ಪ್ರೋಗ್ರಾಮ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ 2008 ಮನಮೋಹನ್ ಸಿಂಗ್ ಅವರು ಸ್ಟಾರ್ಟ್ ಮಾಡಿದ್ರು. ಸೊ ದಟ್ ಈಸ್ ಕಾಲ್ಡ್ ಗ್ರೀನ್ ಮಿಷನ್ ಇಂಡಿಯಾ ವಾಸ್ ಅ ಪಾರ್ಟ್ ಆಫ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಕ್ಲೈಮೇಟ್ ಚೇಂಜ್. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವಾಸ್ ಎಸ್ಟಾಬ್ಲಿಷ್ ಟು ಡೆವಲಪ್ ದ ಕಾರ್ಪೊರೇಷನ್ ಇನ್ ಡೆವಲಪಿಂಗ್ ಸೋಲಾರ್ ಎನರ್ಜಿ ವಾಸ್ ಪ್ರಪೋಸ್ಡ್ ಬೈ ಇಂಡಿಯನ್ ಪ್ರೈಮ್ ಮಿನಿಸ್ಟರ್. So concentration of toxic chemicals through food chain result to accumulation, answer idu sorry, biomagnificent. Accumulation alla, exertion alla, elimination alla, biomagnification is a answer. So technical and scientific education was given. ಯಾವ ಪೀರಿಯಡ್ ಅಲ್ಲಿ ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಎಜುಕೇಷನ್ ಕೊಟ್ಟರು ಅಂದರೆ ಇಟ್ ಈಸ್ ಇನ್ ಬುದ್ಧಿಸ್ಟ್ ಪೀರಿಯಡ್. ವೆರಿ ಇಂಪಾರ್ಟೆಂಟ್. ನಾನು ಹೈಯರ್ ಎಜುಕೇಷನ್ ಬಗ್ಗೆ ಫರ್ದರ್ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ಬುದ್ಧಿಸ್ಟ್ ಎಜುಕೇಷನ್ ಬಗ್ಗೆ ಆಗಲಿ, ಇಸ್ಲಾಮಿಕ್ ಎಜುಕೇಷನ್ ಬಗ್ಗೆ ಆಗಲಿ, ಪ್ರೀ ವೇದಿಕ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಕೂಡ ಮಾಡಿದ್ದೀನಿ, ಹೋಗಿ ನೀವು ನೋಡ್ಬೋದು. ಸೊ ಅಕಾರ್ಡಿಂಗ್ ಟು UGC ಲಿಸ್ಟ್ ಎಷ್ಟು ಸ್ಟೇಟು ಮೋಸ್ಟ್ ಯೂನಿವರ್ಸಿಟೀಸ್ ಇದೆ ಅಂತ, ಯಾವ ಸ್ಟೇಟಲ್ಲಿ ಜಾಸ್ತಿ ಯೂನಿವರ್ಸಿಟೀಸ್ ಇದೆ ಅಂತ. UPಯಲ್ಲಿ ಬಂದು 84 ಯೂನಿವರ್ಸಿಟೀಸ್ ಇದೆ. ಮಹಾರಾಷ್ಟ್ರದಲ್ಲಿ 77 ಯೂನಿವರ್ಸಿಟೀಸ್ ವಿಚ್ ಈಸ್ ಇನ್ಕ್ಲೂಡೆಡ್ 74 ಯೂನಿವರ್ಸಿಟೀಸು ಇನ್ಕ್ಲೂಡೆಡ್ 23 ಸ್ಟೇಟ್ ಯೂನಿವರ್ಸಿಟಿ ಇದೆ, ಹಾಗೆ 21 ಡೀಮ್ಡ್ ಯೂನಿವರ್ಸಿಟಿ ಇದೆ. ಓಕೆನಾ. ತಮಿಳ್ನಾಡಲ್ಲಿ 59 ಯೂನಿವರ್ಸಿಟೀಸ್ ಇದೆ, ಅದರಲ್ಲಿ 28 ಡೀಮ್ಡ್ ಯೂನಿವರ್ಸಿಟಿ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ 59 ಯೂನಿವರ್ಸಿಟೀಸ್. ಸೊ ಓವರಾಲ್ ಯೂನಿವರ್ಸಿಟೀಸ್ ಜೊತೆಗೆ ಇನ್ಕ್ಲೂಡೆಡು ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ರಾಜಸ್ಥಾನಲ್ಲಿ 92 ಯೂನಿವರ್ಸಿಟೀಸ್ ಇದೆ. ಸೊ ಆನ್ಸರ್ ಬಂದಿದ್ದಕ್ಕೆ ರಾಜಸ್ಥಾನ್. ಜಾಸ್ತಿ ಯೂನಿವರ್ಸಿಟಿ ಇರುವಂಥ ಸ್ಟೇಟ್ ಯಾವುದು ಅಂದರೆ ದಟ್ ಈಸ್ ರಾಜಸ್ಥಾನ್. ಸೊ UPಯಲ್ಲಿ 84, ಮಹಾರಾಷ್ಟ್ರದಲ್ಲಿ 77, ತಮಿಳ್ನಾಡಲ್ಲಿ 59. ಕರ್ನಾಟಕದಲ್ಲಿ ಎಷ್ಟು ಯೂನಿವರ್ಸಿಟೀಸ್ ಇದೆ ಸ್ಟೇಟ್ ಯೂನಿವರ್ಸಿಟಿ ಇನ್ಕ್ಲೂಡೆಡ್ ಆಗಿ? ಕರ್ನಾಟಕದಲ್ಲಿ 72 ಯೂನಿವರ್ಸಿಟೀಸ್ ಇದೆ, 42 ಸ್ಟೇಟ್ ಯೂನಿವರ್ಸಿಟೀಸ್ ವಿಚ್ ಈಸ್ included in 72 universities. Okay na. Next question. So for creation and development of MOOC courses in different discipline, MHRD has notified dash is one of the 8 national coordinators. One of 8 national coordinators, correct. ಸೊ ಅದಕ್ಕೆ ಆನ್ಸರ್ ಬಂದು ಎಂಟೈರ್ MOOC ಅಥವಾ MHRD ಅವೆಲ್ಲ ಅಂಡರ್ ಇರೋದು ಬಂದು ಕೋಆರ್ಡಿನೇಟ್ ಮಾಡ್ತಾ ಇರೋದು ಬಂದು UGC. ಸೊ UGC 1956 ಎಸ್ಟಾಬ್ಲಿಷ್ಡ್ ಆಗಿದ್ದು, ಅದರದ್ದು ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿ. ಓಕೆನಾ. ನೆಕ್ಸ್ಟು ಇದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ UGC under Government of India. So it promotes and coordinates the university education. So 1956 ಬಂದು
ಮೋಸ್ಟ್ ಆಫ್ ಸ್ಟೇಟ್ ಯೂನಿವರ್ಸಿಟೀಸು ಯಾವ ನೇಚರಲ್ಲಿದೆ ಯಾವ ನೇಚರಲ್ಲಿದೆ ಅಂದರೆ ಅಫಿಲೇಟಿಂಗ್ ನೇಚರಲ್ಲಿದೆ. ಅಫಿಲೇಟಿಂಗ್ ನೇಚರ್ ಅಂದರೆ ಏನು? ಅಫಿಲೇಟಿಂಗ್ ಯೂನಿವರ್ಸಿಟಿ ಟೈಪ್ ಅಂದರೆ ಏನು ಅಂದರೆ ಸೆಂಟ್ರಲ್ ಕ್ಯಾಂಪಸ್ ಇರುತ್ತೆ ವಿತ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಸ್ಕೂಲ್ಸ್. ಸೊ ಮೆನಿ ಅಫಿಲೇಟಿಂಗ್ ಕಾಲೇಜಸ್ ಕೂಡ ಅದರಲ್ಲಿ ಅಸೋಸಿಯೇಟ್ ಆಗಿರುತ್ತೆ. ಅಂದರೆ ಬೆಂಗಳೂರು ಯೂನಿವರ್ಸಿಟಿನ ಎಕ್ಸಾಂಪಲ್ ತೊಗೊಂಡ್ರೆ ಅದಕ್ಕೊಂದು ಒಂದಷ್ಟು ಎಕ್ಕರ್ ಆಫ್ ಸೆಂಟ್ರಲ್ ಕ್ಯಾಂಪಸ್ ಕೊಟ್ಟಿರ್ತಾರೆ. ಹಾಗೆ ಅಲ್ಲೇ ಡಿಪಾರ್ಟ್ಮೆಂಟ್ಸ್ ಕೂಡ ಇರುತ್ತೆ. ಕಾಮರ್ಸ್ ಡಿಪಾರ್ಟ್ಮೆಂಟು, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟು, ಹಾಗೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಹಾಗೆ ಕೂಡ ಅದು ಸ್ಕೂಲು ಕೂಡ ದಟ್ ಈಸ್ ಕನ್ಸರ್ನ್ಡ್ ಇರುತ್ತೆ. ಸೊ ಮೆನಿ ಕಾಲೇಜಸ್ ಕೂಡ ಅಫಿಲೇಟ್ ಆಗಿರುತ್ತೆ. ಸೊ ಈ ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬೇಸ್ಡ್ ಆಗಿರುತ್ತೆ. ಇದು ಡೀಮ್ಡ್ ಯೂನಿವರ್ಸಿಟಿ ದಟ್ ಹ್ಯಾಸ್ ಅ ಅಟಾನಮಿ ಟು ಅವಾರ್ಡ್ ಅ ಡಿಗ್ರಿ ಫಾರ್ ದ ಸ್ಟೂಡೆಂಟ್ಸ್. ಸೊ ಆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಡೀಮ್ಡ್ ಯೂನಿವರ್ಸಿಟೀಸ್ ಅಂಡರು ಯಾವ್ದು ಬರುತ್ತೆ ಅಂದರೆ ತುಂಬ ಸ್ಪೆಸಿಫಿಕ್ ಆಗಿರುವಂತಹ ಪ್ರೊಫೆಷ್ನಲ್ ಕೋರ್ಸಸ್ ಬರುತ್ತೆ. ದಟ್ ಈಸ್ ಮೆಡಿಕಲ್ಲು, ಫಿಸಿಕಲ್ ಎಜುಕೇಷನಲ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಫಿಶರಿ ಎಜುಕೇಷನ್ ಯೂನಿವರ್ಸಿಟಿ ಆಗಿರ್ಬೋದು, ಡೈರಿ ರಿಸರ್ಚ್ ಸೆಂಟರ್ಸ್ ಆಗಿರ್ಬೋದು, ಫಾರೆಸ್ಟ್ ರಿಸರ್ಚ್ ಯೂನಿವರ್ಸಿಟೀಸ್ ಆಗಿರ್ಬೋದು. ಈ ಥರ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿರುವಂಥ ಪ್ರೊಫೆಷನಲ್ ಇದು ಬಂದು ಡೀಮ್ಡ್ ಯೂನಿವರ್ಸಿಟಿ ಬರುತ್ತೆ. ಹಾಗೆ ಸೆಲ್ಫ್ ಫಿನಾನ್ಸಿಂಗ್ ಯೂನಿವರ್ಸಿಟೀಸ್ ಬಂದು ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟೀಸ್. ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ AISHE, AISHE, ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಷನ್ ಬರುತ್ತೆ. ಅಂದರೆ ಅದು ಪ್ರೈವೇಟ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಗೌರ್ಮೆಂಟ್ ಗ್ರ್ಯಾಂಟ್ಸ್. ಪ್ರೈವೇಟ್ ಯೂನಿವರ್ಸಿಟಿ ವಾಸ್ ಬಿಟ್ ಸಿಮಿಲರ್ ಟು ದ ಸೆಲ್ಫ್ ಫಿನಾನ್ಸಿಂಗ್ ಬಂದು. ಸೊ ಪ್ರೈವೇಟ್ ಯೂನಿವರ್ಸಿಟಿನ ನಾವೇನು ವ್ಯಾಖ್ಯಾನ ಮಾಡ್ತೀವಿ ಅಂದರೆ ಬೈ ಅ ಸಪ್ರೇಟ್ ಸ್ಟೇಟ್ ಆ್ಯಕ್ಟ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಕನ್ಸರ್ನ್ಡ್ ಏನಿದೆಯಲ್ಲ, ಸೊ ದಟ್ ಈಸ್ established under separate state act. So that is called as private university. And the last one is which organization arranges the administrative course of principal. So yeah, the answer is NUEPA. andre national educational planning national University of Education Planning and Administration anta barutte full form. So this is established by Government of India in 1962 ಅಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಏನಿದ್ರ ಫುಲ್ ಫಾರ್ಮು? ನ್ಯಾಷನಲ್ ಯೂನಿವರ್ಸಿಟಿ ಎಜುಕೇಷನ್ ಪ್ಲಾನಿಂಗ್ ಅಡ್ಮಿನಿಸ್ಟ್ರೇಷನ್. ಸೊ ಇದು ಎಸ್ಟಾಬ್ಲಿಷ್ಡ್ ಆಗಿರೋದು 1962 ಅಲ್ಲಿ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ UGC ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅಂದರೆ MHRD ದಟ್ ಈಸ್ ಮಿನಿಸ್ಟ್ರಿ ಆಫ್ ಸೊ ದಿಸ್ ಈಸ್ ಅ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. 26th September 1985 ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಹಾಗೆ ಇದು ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಯಲ್ಲಿರೋದು. ಇದನ್ನು ರೀಸೆಂಟಾಗಿ ಅದನ್ನು ರೀನೇಮ್ ಮಾಡಿದ್ರು. ಏನಂತ ರೀನೇಮ್ ಮಾಡಿದ್ರು ಅಂದರೆ MOE ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ರೀನೇಮ್ ಮಾಡಿದ್ರು. ಓಕೆನಾ, ವೆರಿ ಇಂಪಾರ್ಟೆಂಟ್. ಹಾಗೆ NINCTE ಅಂದರೆ ನ್ಯಾಷನಲ್ ಕೌನ್ಸಿಲ್ ಟೀಚರ್ ಎಜುಕೇಷನ್ ಎಸ್ಟಾಬ್ಲಿಷ್ಡ್ ಇನ್ 1995. ಅದು ಏನು ಕೆಲಸ ಮಾಡುತ್ತೆ ಅಂದರೆ ರೆಗ್ಯುಲೇಷನ್ ಆ್ಯಂಡ್ ಪ್ರಾಪರ್ ಮೇಂಟೆನೆನ್ಸ್ ಆಫ್ ನಾರ್ಮ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ರಿಸರ್ಚ್ ಎಜುಕೇಷನ್ ಸಿಸ್ಟಮ್. ಸೊ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಮುಗೀತು ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಸೊ ಇದು ಯಾರಿಗಾದರೂ ಬೇಕಾದರೆ ನಾನು ಶೇರ್ ಮಾಡ್ತೀನಿ ಸಾಲ್ಟ್ ಪೇಪರ್. ಸೊ ಥ್ಯಾಂಕ್ ಯು ಗೈಸ್, ದಿಸ್ ಇಸ್ ಫಾರ್ ದ ಡೇ. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ರೀಡಿಂಗ್.